निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद हरे कृष्ण 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 हरे 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 राम 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 हरे हरे वाञ्छाकल्पतरुभ्यश्च कृपा सिन्धुभ्यः च पतितानां पावनेभ्यो वैष्णवेभ्यो नमो नमः नमो विष्णुपादाय कृष्णप्रेष्ठाय पुत्रश्रीमते भक्तिविकास स्वामी नाम हरे कृष्ण आत्म साक्षात्कार विज्ञान श्री श्रीमदे सी भक्तिवेदांत स्वामी प्रभुपाद ಪೇಜ್ ನಂಬರ್ 285 ಸಂತರ ಅನುಕಂಪ. ಲಾಸ್ಟ್ ಕ್ಲಾಸ್ ಅಲ್ಲಿ ಪರೀಕ್ಷಿತ್ ಮಹಾರಾಜ ಶುಕಮುನಿಗಳನ್ನ ಪ್ರಶ್ನೆ ಮಾಡ್ತಾನೆ. ಏನಕ್ಕೆ ಆ ಭೂಮಿ ಮೇಲೆ ಸಂತರು ನಡೆದಾಡುವ ತೀರ್ಥಿ ಕುರುವಂತಿ ತೀರ್ಥಾನಿ, ಇವರು ಹೇಗೆ ಪಾಪಿಗಳನ್ನ ಅಧಮರನ್ನ ಉದ್ಧಾರ ಮಾಡ್ತಾರೆ. ತೀರ್ಥಿ ಕುರುವಂತಿ ತೀರ್ಥಾನಿ ಅಂದ್ರೆ ನಡೆದಾಡುವ ಭಾಗವತರು ತೀರ್ಥಕ್ಷೇತ್ರಗಳನ್ನು ಪವಿತ್ರ ಮಾಡ್ತಾರೆ ಅಂತ. ನಾವು ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ ಏನಕ್ಕೆ? ನಮ್ಮ ಪಾಪಗಳನ್ನ ಕಳ್ಕೊಂಬರೋದಕ್ಕೆ. ಅಂದ್ರೆ ತೀರ್ಥರೂಪರಾದ ಭಗವದ್ ಭಕ್ತರು ಆ ತೀರ್ಥದಲ್ಲಿರುವಂತ ಪಾಪಗಳನ್ನ ನಿರ್ಮೂಲನೆ ಮಾಡ್ತಾರೆ ಅಂತ. ಅಂದ್ರೆ ಅದಕ್ಕೆ ನಡೆದಾಡುವ ಭಕ್ತರು, ಭಾಗವತರು, ಸಂತರು ನಮ್ಮ ಪಾಪಗಳನ್ನ ನಾಶ ಮಾಡಕ್ಕೆ ಓಡಾಡ್ತಾ ಇರ್ತಾರೆ. ಇಲ್ಲಿ ಸಂತರ ಅನುಕಂಪದಲ್ಲಿ ಪ್ರಹ್ಲಾದ್ ಮಹಾರಾಜರು ಭಗವಂತನ ದರ್ಶನ ಮಾಡಿದಾಗ, ನರಸಿಂಹದೇವರ ದರ್ಶನ ಮಾಡಿದಾಗ ಹೇಳ್ತಾರೆ, ನೈವೋ ದ್ವಿಜಯ ಪರ ದುರತಿಯ ವೈದರಣಸ್ಯ ತ್ವದ್ ವೀರ್ಯ ಗಾಯನ ಮಹಾಮೃತ ಮಗ್ನಚಿತ್ತ ಶೋಚೆ ತಥೋ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಬರಂ ಉದ್ವಹತೋ ವಿಮೂಢಾನ್. ಓ ಭಗವಂತ ನರಸಿಂಹದೇವರೇ, ನಾನು ನನ್ನ ಮೋಕ್ಷಕ್ಕಾಗಿ ಕಾತರನಾಗಿಲ್ಲ. ನನಗೆ ಮೋಕ್ಷ ಆಗ್ಲಿ ಅಂತ ನಾನು ಪ್ರಯತ್ನ ಮಾಡ್ತಾ ಇಲ್ಲ ಅಥವಾ ಭಕ್ತಿ ಮಾಡ್ತಾ ಇಲ್ಲ. ನಾನು ಭಕ್ತಿ ಮಾಡ್ತಾ ಇರೋದು, ನಾನು ಇನ್ನು ಪ್ರಾರ್ಥನೆ ಮಾಡ್ತಾ ಇರೋದು ಬದ್ಧ ಜೀವಿಗಳ ಉದ್ಧಾರ ಮಾಡ್ಕೋಸ್ಕರ, ನನ್ನ ಉದ್ಧಾರಕ್ಕೋಸ್ಕರ ಅಲ್ಲ. ಯಾಕಂದ್ರೆ ನಾನಾಗ್ಲೂ ಉದ್ಧಾರ ಆಗಿದ್ದೀನಿ. ನಾನು ಯಾವಾಗ ನಿನ್ನ ಭಕ್ತಿ ಮಾಡ್ತಾ ಇದ್ದೀನೋ ಅವಾಗ ನನಗೆ ನಿನ್ನ ರಕ್ಷಣೆ ಖಂಡಿತ ಇದೆ. ಸರಿ, ಅದೇ ಪತನ ಹೊಂದುವ ಅಪಾಯವಿದ್ದರೂ ಬೆದರದೆ ವೈಷ್ಣವರು ಬದ್ಧಾತ್ಮರನ್ನ ಮುಕ್ತಗೊಳಿಸಲು ಅವರು ನರಕಕ್ಕೂ ಹೋಗಬಹುದು. ಅದಕ್ಕೆ ಅವನು ನೈವೋದ್ವಿಜೆ ಅಂತ ಹೇಳ್ತಾನೆ ಪ್ರಹ್ಲಾದ್ ಮಹಾರಾಜ. ನಾನು ಈ ಐಹಿಕ ಪ್ರಪಂಚದಲ್ಲಿ ಇರಲು ಅತ್ಯಂತ ಕಾತರನೇನಾಗಿಲ್ಲ. ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಭಕ್ತಿ ಮಾಡೋದಲ್ಲ. ನೈವೋದ್ವಿಜೆ ಇನ್ನೊಬ್ರನ್ನ ಕಷ್ಟದಿಂದ ಪಾರ್ ಮಾಡೋದಕ್ಕೆ ತಾನು ಕಷ್ಟವನ್ನ ಅನುಭವಿಸ್ಬೇಕು. ಇದೆ ತಾನೆ ಪ್ರಹ್ಲಾದ್ ಮಹಾರಾಜ ಲೀಲೆ. ಎಷ್ಟು ಕಷ್ಟಪಟ್ರು ಅಲ್ವಾ? ಇಡೀ ರಾಕ್ಷಸ ವಂಶದಲ್ಲೇ ಭಕ್ತಿ ಮಾಡೋರು ಯಾರು ಇರ್ಲಿಲ್ಲ. ಅವ್ರಿಗೆಲ್ರನ್ನು ಉದ್ಧಾರ ಮಾಡ್ಬೇಕು. ಅದಕ್ಕೆ ಹೇಳಿದೆ ನೈವೋದ್ವಿಜೆ ಪರ ದುರತ್ಯಯ, ಇನ್ನೊಬ್ಬನ ಉದ್ಧಾರ ಮಾಡೋಕ್ಕೋಸ್ಕರ ನಾವು ಕಷ್ಟಪಟ್ರು ನನ್ಗೆ ಅಡ್ಡಿ ಇಲ್ಲ. ನನಗೆ ಭಯ ಆಗ್ತಾ ಇದೆ ಏನಂದ್ರೆ ಶೋಚೆ ತಥೋ ವಿಮುಖ ಚೇತಸ ಇಂದ್ರಿಯಾರ್ಥ. ನನಗೆ ಏನಕ್ಕೆ ಶೋಕ ಆಗ್ತಾ ಇದೆ ಅಂದ್ರೆ ವಿಮುಖ ಚೇತಸ, ನಿಮ್ಮನ್ನ ಅಂದ್ರೆ ಭಗವಂತನ ಭಕ್ತಿ ಮಾಡ್ದೇನೆ ವಿಮುಖರಾಗ್ತದಾರಲ್ಲ. ಏನಕ್ಕೋಸ್ಕರ? ಇಂದ್ರಿಯಾರ್ಥ ಮಾಯಾ ಸುಖಾಯ, ಮಾಯಾ ಸುಖದಲ್ಲಿ ಭಗವಂತನ ಭಕ್ತಿ ಮಾಡದೆ ವಿಮುಖರಾಗ್ತಾ ಇದಾರಲ್ವಾ, ಅಂಥವ್ರನ್ನ ಕಂಡು ನನಗೆ ದುಃಖ ಆಗ್ತಾ ಇದೆ. ಮಾಯಾ ಸುಖಾಯ ಬರಂ ಉದ್ವಹತೋ ವಿಮೂಢಾನ್. ಮೂಢರು ಸುಖದಲ್ಲಿ ಮುಳುಗೋಗಿದ್ದಾರೆ. ಇದೇ ಪ್ರಹ್ಲಾದ ಹೇಳುದು. ನನಗೆ ಭಯಕ್ಕೆ ಒಂದೇ ಕಾರಣ ಏನಂದ್ರೆ ನಿನ್ನೆ ನೋಡಿ ಭಯ ಆಗೋದಿಲ್ಲ ನನಗೆ. ನನ್ನ ಆತಂಕಕ್ಕೆ ಒಂದೇ ಕಾರಣ ಏನಂದ್ರೆ ಶೋಚೆ ತಥೋ ವಿಮುಖ ಚೇತಸ, ಅಭಕ್ತರನ್ನ ಕಂಡು ನನಗೆ ಭಯ ಆಗ್ತಾ ಇದೆ ಅಂತ, ಆತಂಕ ಆಗ್ತಾ ಇದೆ. ಯಾರು ಕೃಷ್ಣ ಪ್ರಜ್ಞೆ ಇಲ್ವೋ ಅವ್ರನ್ನ ಕಂಡಾಗ ಸಂತರಿಗೆ ಆತಂಕ ಆಗುತ್ತೆ. ಅಯ್ಯೋ ಏನಾಗುತ್ತಪ್ಪ ಇವ್ರ ಕಥೆ ಅಂತ. ಅದಕ್ಕೆ ಸಂತರ ಅನುಗ್ರಹ. ಬೆಳಿಗ್ಗೆ ಕ್ಲಾಸಲ್ಲಿ ನಾರದ ಮುನಿಗಳು ಸಂತರು, ಸಾಧು, ಭಕ್ತರು, ಅವ್ರ ಅನುಕಂಪ ಹೇಗಿತ್ತು? ಕುಬೇರನ ಮಕ್ಕಳು ಮಣಿಗ್ರೀವ ನಳಕೋರನ ಮೇಲೆ ಅವ್ರು ಉದ್ಧಾರ ಮಾಡ್ಬೇಕಿತ್ತು. ಉದ್ಧಾರ ಮಾಡ್ಬೇಕು ಅಂತ ಏನ್ ಮಾಡಿದ್ರು? ಅವ್ರು ಮರಗಳನ್ನಾಗಿ ಮಾಡ್ಬಿಟ್ರು. ಮರಗಳಾಗಿ ಹುಟ್ಟಿ ಅಂತ ಶಾಪ ಕೊಟ್ರು. ಇದು ನಿಜವಾದ ಅನುಕಂಪ. ಮಾಯಾ ಸುಖದಲ್ಲಿ ಜೀವಿಗೆ ನಿಜ ಸುಖ ಅನ್ನೋದು ಮರ್ತೋಗ್ಬಿಡುತ್ತೆ. ಮಾಯಾ ಸುಖದಲ್ಲಿ ಅವನು ಎಂಜಾಯ್ ಮಾಡ್ತಾ ಇರ್ತಾನೆ. ಮಾಯಾ ಸುಖ ನಿಜವಾದ ಸುಖ ಮರ್ತೋಗ್ಬಿಟ್ಟಿರ್ತಾನೆ. ಯಾವಾಗ ನಿಜವಾದ ಸುಖ ಅಂತ ಅರಿವಾಗುತ್ತೆ ಅಷ್ಟರಲ್ಲಿ ಇವನು ಆತ್ಮಗತ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಅಂದ್ರೆ ನಾಶ ಆಗ್ಬಿಟ್ಟಿರ್ತಾನೆ. ನಿಜವಾದ ಸುಖ ಗೊತ್ತಾಗೋಷ್ಟರಲ್ಲಿ ಇವನು ಸಂಪೂರ್ಣ ನಾಶ ಆಗ್ಬಿಡ್ತಾನೆ. ಕೃಷ್ಣನ ಕಾರ್ಯಗಳು ಬಹಳ ಸಾಹಸ್ರಪದವಾಗಿದೆ. ದೇವೋತ್ತಮ ಪರಮ ಪುರುಷ ಕೃಷ್ಣ ಎಂಬ ಗ್ರಂಥದಲ್ಲಿ ಅವನನ್ನ ಕುರಿತು ಓದಬಹುದು. ಕೃಷ್ಣನ ಹೆಸರು, ಅವನ ಕೀರ್ತಿ, ಅವನ ಕಾರ್ಯ, ಅವನ ಸಹಚರರು, ಅವನ ಲೀಲೆಗಳು ಪ್ರತಿಯೊಂದು ದಿವ್ಯ. ಇದರ ಪರವಾಗಿ
ಪ್ರಹ್ಲಾದ ಹೇಳ್ತಾರೆ, ಪ್ರಾಯೇಣ ದೇವ ಮುನಿಯ ಸ್ವಮಿಕ್ತಿ ಕಾಮ ಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕೋ ನ ಅನ್ಯಂ ತ್ವದಸ್ಯ ಶರಣಂ ಬ್ರಹ್ಮತೋ ಅನುಪಶ್ಯೆ. ಪ್ರಾಯೇಣ ದೇವ ಮುನಿಯ, ಓ ಭಗವಂತ, ಯಾರು ಸ್ವಂತ ಮುಕ್ತಿಯಲ್ಲಿ ಆಸಕ್ತರಾಗಿರ್ತಾರಲ್ವಾ, ನಾನು ಉದ್ಧಾರ ಆಗ್ಬೇಕು, ನಾನ್ ಮೋಕ್ಷ ಪಡಿಬೇಕು, ನಾನ್ ಭಕ್ತ ಆಗ್ಬಿಡ್ಬೇಕು, ನಾನ್ ಭಕ್ತ ನಂಬರ್ 1 ಆಗ್ಬಿಡ್ಬೇಕು, ಸ್ವಕಾಮಾಯ, ಯಾರು ತನ್ನ ಮುಕ್ತಿಯಲ್ಲೇ ಆಸೆಯನ್ನು ಇಟ್ಕೊಂಡಿರ್ತಾನೆ ಅಥವಾ ಸ್ವಾರ್ಥದಲ್ಲಿ ಆಸೆ ಇಟ್ಕೊಂಡಿರ್ತಾನೆ, ಅಂತವನು ಯಾರ ಜೊತೆನೂ ಬೆರೆಯೋದಿಲ್ಲ. ಅದಕ್ಕೆ ಗೋಷ್ಠಿ ಆನಂದಿ ಮತ್ತೆ ಭಜನಾನಂದಿ ಅಂತ ಕರೀತಾರೆ. ಈ ಗೋಷ್ಠಿ ಆನಂದಿಗಳು ಅವರು ಅವ್ರ ಪಾಡ್ಗ ಅವ್ರು ಎಲ್ಲೋ ತಪಸ್ ಮಾಡ್ಕೊಂಡು ಅವರು ಏಕಾಂಗಿಯಾಗಿ ಸಾಧನೆ ಮಾಡ್ತಾ ಇರ್ತಾರೆ. ಮತ್ ಭಜನಾನಂದಿಗಳು ಹಂಗಲ್ಲ, ಅವರು ಗುಂಪಲ್ಲಿ ಭಜನಾ ಗೋಷ್ಠಿ, ಗೋಷ್ಠಿ ಆನಂದಿ ಮತ್ತೆ ಭಜನಾನಂದಿ. ಭಜನಾನಂದಿಗಳು ಭಕ್ತರನ್ನ ಉದ್ಧಾರ ಮಾಡುವಂತೆ ಭಕ್ತ ಸಂಘದಲ್ಲಿ ಇರ್ತಾರೆ. ಆದ್ರೆ ಈ ಮುನಿಗಳು ಸಾಧು ಸಂತರು ಏಕಾಂತದಲ್ಲಿ ಯಾವುದೋ ಹಿಮಾಲಯ ತಪ್ಪಲಲ್ಲಿ ಕೂತ್ಕೊಂಡು ತಪಸ್ ಮಾಡ್ಕೊಂಡು ಅವ್ರು ಸಾಧನೆ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರ ಮುಕ್ತಿಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ. ಪರಮಾತ್ಮ ಹೇಳ್ತಾರೆ, ಅಂತವ್ರು ಸಹ ಪತನ ಆಗ್ತಾರೆ. ಯಾರು ಏಕಾಂಗಿಯಾಗಿ ತಪಸ್ ಮಾಡ್ಕೊಂಡು ಹಿಮಾಲಯದಲ್ಲಿ ಇರ್ತಾರಲ್ಲ, ಅವರು ಕೂಡ ಪತನ ಆಗ್ತಾರೆ. ಉದಾಹರಣೆ ವಿಶ್ವಾಮಿತ್ರ. ವಿಶ್ವಾಮಿತ್ರರು ಎಷ್ಟೇ ತಪಸ್ ಮಾಡಿ ಯೋಗ ಸಿದ್ಧಿಯಲ್ಲಿ ಪರಿಣಿತರಾಗಿದ್ರು ಕೂಡ ಭಕ್ತಿ ಮಾಡದೆ ಇದ್ದದಕ್ಕೆ ಅವರು ಆಗ್ತಾರೆ. ಅದಕ್ಕೆ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಂಡ್ರೆ ಸಾಕು ಅನ್ನೋದು ಅದು ಮೂರ್ಖತನ. ಅದರಿಂದ ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಪತನ ಆಗ್ತಾರೆ, ಪ್ರಯೋಜನ ಬಿಡಿ, ಪತನ ಆಗ್ತಾರೆ. ಅದಕ್ಕೆ ಯಾಕೆ ಭಕ್ತರ ಸಂಘ ಬೇಕು ನಮಗೆ ಅಂತ ಹೇಳೋದು. ಈಗ ನೋಡಿ, ಬೆಳಿಗ್ಗೆ ಈಗ ಮಧ್ಯಾಹ್ನ ನಾವು ಭಕ್ತರ ಸಂಘದಲ್ಲಿದ್ದೇವೆ, ನಾನು ನೀವು ಎಲ್ರು. ಹೇಗೆ ಪ್ರಭುಪಾದರು ಪುಸ್ತಕ ಓದ್ತಾ ಇದ್ದೀವಿ. ಪ್ರಭುಪಾದರು ಪುಸ್ತಕದ ರೂಪದಲ್ಲಿ ಇರ್ತಾರೆ. ಐ ವಿಲ್ ನೆವರ್ ಡೈ ಬಿಕಾಸ್ ಐ ವಿಲ್ ಬಿ ಲಿವ್ ಎವರ್ ಇನ್ ಮೈ ಬುಕ್ಸ್. ನಾನು ಯಾವಾಗಲೂ ನನ್ನ ಪುಸ್ತಕದಲ್ಲಿ ಜೀವಂತವಾಗಿರ್ತೀನಿ, ಶಾಶ್ವತವಾಗಿರ್ತೀನಿ. ಐ ವಿಲ್ ನೆವರ್ ಡೈ. ಸೊ ಇದು ಪ್ರಭುಪಾದರ ಸಂಘ, ನಮ್ಗೆ ಪ್ರಭುಪಾದ ಅಸೋಸಿಯೇಟ್ ಸಿಗ್ತಾ ಇದೆ. ಸೊ ನಾವು ಯಾವಾಗ ಭಕ್ತರ ಸಂಘದಲ್ಲಿ ಇರ್ತೀವಿ ಅವಾಗ ಮಾತ್ರ ನಮ್ಗೆ ಗ್ಯಾರಂಟಿ ನಾವು ಪತನ ಆಗೋದಿಲ್ಲ ಅನ್ನೋದು. ಅದಕ್ಕೆ ಪ್ರಹ್ಲಾದರು ಹೇಳ್ತಾರೆ, ಅವರು ನನ್ನನ್ನು ನಾನು ರಕ್ಷಿಸಿಕೊಂಡ್ರೆ ಸಾಕು ಎನ್ನುವುದು ಅವರ ಯೋಚನೆ ಆಗಿರುತ್ತೆ. ಜನರು ಹಗಲಿರುಳು ಕಷ್ಟಪಟ್ಟು ಸೃಷ್ಟಿಸಿದಂತಹ ನಾಗರಿಕತೆ ಇರುವ ನಗರಕ್ಕೆ ಈ ಮಹಾನ್ ಸಾಧು ಸಂತರು ಬರೋದಿಲ್ಲ ಎಂದು ಪ್ರಹ್ಲಾದ ಮಹಾರಾಜನು ವಿಷಾದಿಸ್ತಾನೆ. ಅಂತ ಸಂತರು ಅನುಕಂಪ ಉಳ್ಳವರಲ್ಲ. ಕೇವಲ ಇಂದ್ರಿಯ ತುಷ್ಟಿಗಾಗಿ ಅನಾವಶ್ಯಕವಾಗಿ ಕಷ್ಟಪಟ್ಟು ಕೆಲಸ ಮಾಡುವ ಈ ಪತಿತ ಜನರಿಗಾಗಿ ನಾನು ಕಾತರ ಪಡುತ್ತೇನೆ ಎಂದು ಅವನು ಹೇಳ್ತಾನೆ. ಪ್ರಹ್ಲಾದ ಮಹಾರಾಜ ಹೇಳ್ತಾನೆ, ಕೇವಲ ಇಂದ್ರಿಯ ತುಷ್ಟಿಗಾಗಿ, ಕೇವಲ ಇಂದ್ರಿಯ ತುಷ್ಟಿ, ಅವ್ರಿಗೆ ಮಾಯಾ ಸುಖಾಯ ಭರಾಯ ಉದ್ವಹತೋ ವಿಮೂಢಾನ್. ವಿಮೂಢ ಮೂರ್ಖರು ಮಾಯಾ ಸುಖದಲ್ಲಿ ತೊಡಗಿರ್ತಾರೆ. ಅವ್ರಿಗೆ ಇಂದ್ರಿಯ ತುಷ್ಟಿ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಮೂರೊತ್ತೋದೇ ಕೆಲಸ. ಏನೋ ಒಂದು ಬಿಸ್ನೆಸ್ ಮಾಡೋದು, ಏನೋ ಒಂದು ವ್ಯಾಪಾರ ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು, ಬರೆಯೋದಲ್ಲಿ ಹಣ ಗಳಿಸೋದು, ಇದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಆ ಹಣವನ್ನು ಹೇಗೆ ಉಪಯೋಗಿಸ್ಬೇಕು ಅದು ಗೊತ್ತಿಲ್ಲ, ಹಣ ಹೇಗೆ ಸಂಪಾದನೆ ಮಾಡ್ಬೇಕು ಗೊತ್ತಿಲ್ಲ. ಈಗ ಧರ್ಮ ಅರ್ಥ ಕಾಮ ಅಂತ ತ್ರಿವೃತ್ ಕಾರಣ ಅಂತ ಹೇಳುತ್ತೆ. ಓಕೆ, ಚತುರ್ವಿಧ. ಈಗ ಮೋಕ್ಷ 4ನೇ ಹಂತ. ಧರ್ಮ ಅರ್ಥ ಕಾಮ ಮೋಕ್ಷ, ಚತುರೋಪಾಯಗಳು. ಏನೋ ಹೇಳ್ತಾ ಅದಕ್ಕೆ. ಸೊ ಧರ್ಮದಲ್ಲಿ ನಡಿಬೇಕು, ಧರ್ಮದಿಂದ ಅರ್ಥವನ್ನ ಸಂಪಾದನೆ ಮಾಡಬೇಕು, ಆ ಅರ್ಥವನ್ನ ಒಳ್ಳೆ ಕಾಮಕ್ಕೆ ಬಳಸಬೇಕು, ಅವಾಗ ಅವನಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ. ಇದು ಸ್ಟೆಪ್, ಹಂತಗಳು. ಧರ್ಮ ಅರ್ಥ ಕಾಮ ಮೋಕ್ಷ, ಚತುರ್ವಿಧ ಪುರುಷಾರ್ಥಗಳು. ಆದ್ರೆ ನಾವು ಗೌಡಿಯ ಸಂಪ್ರದಾಯದಲ್ಲಿ ಈ 4 ನಾವು ತಳ್ಳಿಬಿಡ್ತೀವಿ, ಬೇಡ ನಮ್ಗೆ. ಪಂಚಮ ಪುರುಷಾರ್ಥ ಅಂತ ಹೇಳ್ತಾರೆ ಚೇತನ ಮಹಾಪ್ರಭು. ಪಂಚಮ ಪುರುಷಾರ್ಥ ಅಂದ್ರೆ ಕೃಷ್ಣ ಪ್ರೇಮ. ಸೊ ಕೃಷ್ಣ ಪ್ರೇಮ ನಮ್ಮ ನಿಜವಾದ ಸಾರ್ಥಕ. ಕೃಷ್ಣ ಪ್ರೇಮ ಬಿಟ್ಟು ನಾವು ಧರ್ಮ ಅರ್ಥ ಕಾಮದಲ್ಲಿ ಮೋಕ್ಷದಲ್ಲಿ ತೊಡಗಿದ್ರು ಕೂಡ ಅದು ಲೌಕಿಕ ಕಾಮನೆ. ಆದ್ರೆ ಭೌತಿಕ ಜನಗಳಿಗೆ ಧರ್ಮ ಅಂದ್ರೆ ಏನಂತ ಗೊತ್ತಿಲ್ಲ, ಧರ್ಮವಾಗಿ ಅರ್ಥ ಸಂಪಾದನೆ ಮಾಡೋದು ಗೊತ್ತಿಲ್ಲ, ಆ ಅರ್ಥವನ್ನ ಒಳ್ಳೆ ಕಾಮಕ್ಕೆ ಬಳಸಬೇಕು ಗೊತ್ತಿಲ್ಲ, ಮತ್ತೆ ಮೋಕ್ಷ ಏನ್ ಪ್ರಾಪ್ತಿ ಆಗುತ್ತೆ ಅಲ್ವಾ? ಅಜ್ಞಾನದಿಂದ ನಾವು ಧರ್ಮ ಯಾವ್ದು ಅಧರ್ಮ ಯಾವ್ದು ಅಂತಾನೆ ಗೊತ್ತಿಲ್ಲ ಅಂದ್ಮೇಲೆ ನಾವು ಅದರಿಂದ ದುಡ್ಡು ಸಂಪಾದನೆ ಅರ್ಥ ಅಂದ್ರೆ ದುಡ್ಡು. ಧರ್ಮ ಅರ್ಥ ಕಾಮ ಮೋಕ್ಷ, ಅರ್ಥ ಅಂದ್ರೆ ದುಡ್ಡು, ಅದು ಸಂಪತ್ತು. ಧರ್ಮದಲ್ಲಿ ಸಂಪತ್ತನ್ನ ಅವ್ನು ಗಳಿಸಕ್ ಆಗೋದಿಲ್ಲ. ಗಳಿಸಿದ್ರು ಅವನು ಯಾವ ಕಾಮಕ್ಕೆ ಬಳಸ್ಬೇಕು ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ಹೇಳ್ತಾರೆ, ಹಾಗೆ ಕಷ್ಟಪಟ್ಟು ಕೆಲಸ ಮಾಡೋದ್ರಲ್ಲಿ ಏನಾದ್ರೂ ಅರ್ಥವಿದ್ದರೂ ಕೂಡ ಅದು ಏನೆಂದು ಅಂತಹ ಜನರಿಗೆ ಗೊತ್ತಿಲ್ಲ. ಅವರಿಗೆ ತಿಳಿದಿರುವುದು ಒಂದೇ, ಕಾಮ.
ಏನಕ್ಕೆ ದುಡ್ಡು ಸಂಪಾದನೆ ಮಾಡ್ತೀವಿ? ದುಡ್ಡು ಸಂಪಾದನೆ ಮಾಡ್ತೀವಿ ಎಂಜಾಯ್ ಮಾಡೋಕ್ಕೋಸ್ಕರ, ನಮ್ಮ ಇಂದ್ರಿಯ ತುಷ್ಟಿಗೋಸ್ಕರ. ಒಳ್ಳೆ ಮನೆ, ಒಳ್ಳೆ ಕಾರು, ಒಳ್ಳೆ ಒಂದಿಷ್ಟು ಆಸ್ತಿ ಪಾಸ್ತಿ. ಕೊನೆಗೊಂದಿನ ಯಾರೋ ಒಬ್ರಿಗೆ ದಾನ ಕೊಟ್ಬಿಡು, ದಾನ ಕೊಡೋದಲ್ಲ, ಬಿಟ್ಬಿಡು ಹೋಗ್ಬಿಡ್ತೀವಿ ನಾವು. ಏನ್ ಸಾರ್ಥಕ ಆಯ್ತು, ಏನ್ ಸಾಧನೆ ಮಾಡಿದ್ವಿ ಅನ್ನೋದು ಜನಕ್ಕೆ ಗೊತ್ತೇ ಇಲ್ಲ ಅಲ್ವಾ? ನಾವ್ ಯೋಚನೆ ಮಾಡೋದಿಲ್ಲ, ನಾವೇನ್ ಮಾಡ್ತಾ ಇದ್ದೀವಿ, ಇದರಿಂದ ಏನ್ ಉದ್ದೇಶ, ನಮ್ಗೆ ಜೀವನದ ಗುರಿನೇ ಗೊತ್ತಿಲ್ಲ, ಉದ್ದೇಶನೇ ಗೊತ್ತಿಲ್ಲ ಅಂದಾಗ ಏನ್ ಮಾಡ್ತೀವಿ? ಅಧರ್ಮನೇ ಮಾಡ್ತೀವಿ. ನೂನಂ ಪ್ರಮತ್ತ ಕುರುತೆ ವಿಕರ್ಮ ಯದಿಂದ್ರಿಯ ಪ್ರೀತ ಪ್ರಣೋತಿ. ಇಂದ್ರಿಯ ತೃಪ್ತಿಗೋಸ್ಕರ ಅವನು ಕೆಟ್ಟ ಕೆಲಸಗಳನ್ನೇ ಮಾಡ್ತಾನೆ. ಅದಕ್ಕೆ ಪ್ರಹ್ಲಾದರ ಮಾತೇನಂದ್ರೆ, ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕಃ. ಹೇ ಪ್ರಭು, ಏನ್ ವರ ಬೇಕು ಅಂತ ಕೇಳಿದೆಯಲ್ಲ ನನಗೆ, ನನಗೋಸ್ಕರ ನಾನೇನು ವರ ಕೇಳೋದಿಲ್ಲ, ನನಗೋಸ್ಕರ ನಾನೇನು ಕೇಳೋದಿಲ್ಲ, ಮತ್ತೆ ಯಾರಿಗೋಸ್ಕರ ಕೇಳ್ತೀಯ? ಬದ್ಧ ಜೀವಗಳಿಗೋಸ್ಕರ ವರ ಕೇಳ್ತೀನಿ ಅಂತ. ನೈತಾನ್ ವಿಹಾಯ ಕೃಪಣಾನ್, ಕೃಪಣ ಆದ್ರೆ ತನಗೋಸ್ಕರ ಕೇಳ್ತಾನೆ. ದೇವರೇ ದೇವರೇ ನನ್ಗೊಬ್ಬನ್ ಮಾತ್ರ ಒಳ್ಳೇದ್ ಮಾಡು, ದೇವರೇ ದೇವರೇ ನನ್ನೊಬ್ಬನ್ ಮಾತ್ರ ಉದ್ಧಾರ ಮಾಡು, ದೇವರೇ ನನಗ್ ಮಾತ್ರ ಆಸ್ತಿ ವಾಸಿ ಕೊಡು, ನನಗ್ ಮಾತ್ರ ಇದು ಕೊಡು, ನನಗ್ ಮಾತ್ರ ಅಂತ ಕೇಳ್ತಾನೆ. ಯಾರು? ಕೃಪಣ. ಕೃಪಣ ಫಲಹೇತವ. ಆದ್ರೆ ಬುದ್ಧಿವಂತನಾದವನು ಭಗವಂತ ಬುದ್ಧೌ ಶರಣ ಮನ್ವಿಚ್ಚ, ಕೃಪಣ ಫಲಹೇತವ. ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕಃ. ನನಗ್ ಮಾತ್ರ ಮೋಕ್ಷ ಬೇಡ. ಮುಮುಕ್ಷ ಅಂದ್ರೆ ಮೋಕ್ಷವನ್ನ ಬಯಸೋನು. ಆದ್ರೆ ಪ್ರಹ್ಲಾದ್ ಮಹಾರಾಜರು ಮೋಕ್ಷವನ್ನ ಬಯಸಲಿಲ್ಲ. ಯಾಕಂದ್ರೆ ಈ ಎಲ್ಲ ಮೂರ್ಖರನ್ನ ನನ್ನೊಡನೆ ಕರೆದೊಯ್ಯಲಾಗದಿದ್ದರೆ ನಾನೂ ಹೋಗೋದಿಲ್ಲ. ಅವ್ರಿಗಿಲ್ದಿರೋ ಭಾಗ್ಯ ನನಗ್ ಬೇಡ. ಆದ್ರೆ ಜನರು ನನ್ಗಿಲ್ದಿರೋ ಭಾಗ್ಯ ಅವನಿಗೂ ಬೇಡ. ಭಕ್ತರಿಗೂ ಅಭಕ್ತರಿಗೂ ವ್ಯತ್ಯಾಸ ಏನ್ ವ್ಯತ್ಯಾಸ ಇಲ್ಲ, ಒಂಚೂರು ಆ ಕಡೆ ಈ ಕಡೆ ಮಾಡಿದ್ರೆ ವ್ಯತ್ಯಾಸ ಆಗುತ್ತೆ. ಭಕ್ತ ಹೇಳ್ತಾನೆ ಅವ್ರಿಗಿಲ್ದಿರೋ ಭಾಗ್ಯ ಭಗವಂತ ನನಗ್ ಬೇಡ, ಆದ್ರೆ ಅಭಕ್ತ ಹೇಳ್ತಾನೆ ನನ್ಗಿಲ್ದಿರೋ ಭಾಗ್ಯ ಅವನಿಗೂ ಕೊಡ್ಬೇಡ. ನಾತ ಮನೆ ಇಲ್ಲ ತಾನೆ, ಅವನಿಗೂ ಮನೆ ಕೊಡ್ಬೇಡ. ನಂದು ಒಂದು ಕಣ್ಣು ಹೋಯ್ತು, ಅವ್ನಿಗೆ 2 ಕಣ್ಣು ಹೋಗ್ಲಿ. ಇದು ಕೃಪಣ ಕೃಪಣಾನ್ ವಿಮುಮುಕ್ಷ. ಪ್ರಹ್ಲಾದರ ಮಾತುಗಳು ಇದೆಲ್ಲ ಓದ್ಬೇಕು. 7th ಕ್ಯಾಂಟೋದಲ್ಲಿ ಸ್ಕಂದ 7ರಲ್ಲಿ 6, 7, 8, 9ನೇ ಅಧ್ಯಾಯಗಳು ಓದಿ, ಎಷ್ಟು ಚೆನ್ನಾಗಿರುತ್ತೆ. ನರಸಿಂಹನ ಕೃಪೆ. ಪ್ರಹ್ಲಾದರ ಮಾತುಗಳು ಫಸ್ಟ್ ಕೇಳ್ಬೇಕು ನಾವು. ನರಸಿಂಹದೇವ್ರ ಕೃಪೆ ಇರ್ಲಿ, ಭಗವಂತ ಕೃಪೆ ಕೊಟ್ಟೆ ಕೊಡ್ತಾನೆ. ಪ್ರಹ್ಲಾದರ ಮಾತುಗಳು ಕೇಳ್ಬೇಕು ನಾವು. ಪ್ರಾರಂಭದಲ್ಲಿ ಹೇಳೋದು ಅಷ್ಟೇನೆ, ಏನಂತ 7.6.1 ನಾವು ಧರ್ಮವನ್ನ ಬಾಲ್ಯದಲ್ಲಿದ್ದಾಗಲೇ ಆಚರಣೆ ಮಾಡ್ಬೇಕು, ವಯಸ್ಸಾದ ಮೇಲೆ ಅಲ್ಲ. ಬಾಲ್ಯದಲ್ಲಿ ಮಾಡದೇ ಇರೋ ಧರ್ಮ ವಯಸ್ಸಾದ್ಮೇಲೆ ಏನ್ ಬರುತ್ತೆ? ವಯಸ್ಸಾದ್ಮೇಲೆ ಮಾಡೋ ಧರ್ಮ ಎಂತದಂದ್ರೆ ಅದು ಜಿಗುಪ್ಸೆಯಿಂದ ಬಂದಿರೋ ಧರ್ಮ. ಅಯ್ಯೋ ಜೀವನ ಸಾಕಾಗೋಗ್ಬಿಟ್ಟಿದೆ ರೀ, ರೋಸ್ ಹೋಗ್ಬಿಟ್ಟಿದೀವಿ ಜೀವನದಲ್ಲಿ, ಏನೋ ರಾಮಕೃಷ್ಣ ಅನ್ಕೊಂಡು ಹೋಗೋಣ ಅಂತ ಬರುತ್ತೆ. ಅದು ಭಕ್ತಿನೇ, ಅಲ್ಲ ಅಂತ ಹೇಳ್ತಾ ಇಲ್ಲ, ಅದು ಭಕ್ತಿನೇ. ಆದ್ರೆ ಕೃಪೆ ಇದ್ರೆ ಮಾತ್ರ ಬರುತ್ತೆ ಅದು. ಅಂದ್ರೆ ಬಾಲ್ಯದಲ್ಲಿ ನಾವು ಕಲಿಬೇಕು ಅದನ್ನ. ಬಾಲ್ಯದಲ್ಲಿ ತಂದೆ ತಾಯಿಗಳಾಗ್ಲಿ ಅಥವಾ ಪ್ರಹ್ಲಾದ, ಅವನ ಜೊತೆ 4 ಜನ ಮಕ್ಳು ಇರ್ತಾರೆ. ಪ್ರಹ್ಲಾದನ್ಗೆ ಹಿರಣ್ಯಕಶಿಪು 4 ಜನ ಗಂಡು ಮಕ್ಳು ಇರ್ತಾರೆ. ಪ್ರಹ್ಲಾದ, ಆಹ್ಲಾದ, ಅನುಲಾದ, ಲಾದ, ಪ್ರಹ್ಲಾದ, ಅನುಲಾದ, ಇನ್ನೊಂದು. ಓಕೆ, ಅವನಿಗೆ ಅವ್ರು ಅಣ್ಣ ತಮ್ಮದರಿಗೆ ಹೇಳಿಲ್ಲ. ಅವನು ಯಾರಿಗೋ ರಾಕ್ಷಸ ಹುಡುಗರಿಗೆ ಹೇಳ್ತಾ ಇದ್ದಾನೆ ಪಾಠ. ಕೌಮಾರಂ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ. ಸೊ ಭಾಗವತ ಧರ್ಮವನ್ನು ಆಚರಣೆ ಮಾಡ್ಬೇಕು ಅಂತ. ಇದು ಎಲ್ಲಿ? ಇಲ್ಲಿ ಇಹ. ಕೌಮಾರಾಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನ್ ಇಹ ದುರ್ಲಭಂ ಮಾನುಷಂ ಜನ್ಮಂ ತದ್ಯಪಿ ಅಧ್ರುವಂ ಅರ್ಥದಂ. ಮನುಷ್ಯನ ಜನ್ಮ ಸಿಗೋದು ತುಂಬಾ ಕಷ್ಟ, ಅಪರೂಪ. ನಾವು ಅದನ್ನ ಸಾರ್ಥಕ ಮಾಡ್ಕೋಬೇಕು. ಅಧ್ರುವಂ, ಧ್ರುವ ಅಂದ್ರೆ ಶಾಶ್ವತ, ಅಧ್ರುವ ಅಂದ್ರೆ ನಶ್ವರ. ಹೇಳ್ತಾನೆ ನನಗ್ ಬೇಡ, ಅವನಿಗಿಲ್ದಿರುವಂತಹ ಭಾಗ್ಯ ನನಗೂ ಬೇಡ. ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋ ಅನುಪಶ್ಯೆ. ನಾನು ಈ ರಾಕ್ಷಸರಿಗೆ ಏನ್ ಹೇಳ್ಕೊಡ್ತೀನಿ ಅಂದ್ರೆ, ಅಥವಾ ಜನಗಳಿಗೆ, ನಾವೆಲ್ಲ ರಾಕ್ಷಸರೇ ಪ್ರಹ್ಲಾದ ದೃಷ್ಟಿಯಲ್ಲಿ. ಆಕ್ಚುಲಿ ಪ್ರಹ್ಲಾದ ರಾಕ್ಷಸ ಅಲ್ಲ, ನಾವು ರಾಕ್ಷಸರು. ಅಂದ್ರೆ ಮನುಷ್ಯ ತರ ಇದ್ದೀವಿ. ಆದ್ರೆ ಪ್ರಹ್ಲಾದ ರಾಕ್ಷಸ ಬೈ ಬರ್ತು, ಆದ್ರೆ ಮಹಾಭಕ್ತ. ಹೇಳ್ತಾನೆ ನಾ ಅನ್ಯಂ ತ್ವದಸ್ಯ ಶರಣಂ ಭ್ರಮತೋ ಅನುಪಶ್ಯೆ. ನಿನಗೆ ಶರಣಾಗತಿ ಆಗೋದು ಬಿಟ್ರೆ ಬೇರೆ ಏನು ಕಾಣ್ತಾ ಇಲ್ಲ ನನಗೆ. ಭ್ರಮತೋ ಅನುಪಶ್ಯೆ, ನನಗೇನು ಕಾಣ್ತಾ ಇಲ್ಲ. ಅದೇ ನನ್ನ ಗುರಿ. ಯಾವಾಗ ವೈಷ್ಣವ ಅನ್ಸ್ಕೋತಾನೆ ಅಂದ್ರೆ ಒಬ್ಬ ವ್ಯಕ್ತಿ ಮೊದಲು ಭಗವಂತನ ಶರಣಾಗತಿ ಆಗ್ಬೇಕು. ಗೊತ್ತಿದ್ದೋ ಗೊತ್ತಿಲ್ದೋ ಶರಣಾಗತಿ ಆಗ್ಬೇಕು. ಅರ್ಥ ಜಿಜ್ಞಾಸರ ಅರ್ಥಾರ್ಥಿ ಜ್ಞಾನಿ ಯಾವ್ದಾದ್ರು ಒಂದು ಹಂತದಲ್ಲಿ ನಾವು ಶರಣಾಗ್ಬೇಕು. ಆ ಶರಣಾಗತಿ ಭಾವದಲ್ಲಿ ಇದ್ರೆ ಮಾತ್ರ ಭಗವಂತನ ಕೃಪೆ ಪ್ರಾಪ್ತಿ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಅವನು ಹೇಳಿದ್ರು ನೈವೋ ದ್ವಿಜಯ ಪರ ದುರತ್ಯ ವೈತರಣಾಸಿ.
ತ್ವದ್ವೀರ್ಯ ಗಾಯನ ಮಹಾಮೃತ ಮಗ್ನ ಚಿತ್ತ. ಯಾರು ನಿನ್ನ ತದ್ವೀರ್ಯ ಗಾಯನ ಮಹಾಮೃತ, ನಿನ್ನ ಶೌರ್ಯ ವೀರ್ಯವನ್ನ ಅಂದ್ರೆ ವೀರತನ ಶೂರತನ ಅಂತ, ನಿನ್ನ ಲೀಲೆಗಳನ್ನ ಯಾರು ಹೊಗಳೋದಿಲ್ವೋ, ಮಹಾಮೃತ ಮಗ್ನ ಚಿತ್ತ, ಗಾಯನ ಮಹಾಮೃತ ಮಗ್ನ ಚಿತ್ತ. ಈಗ ನಾವು ಭಾಗವತಂನ ಹಾಡ್ಬೇಕು, ರಾಮಾಯಣವನ್ನ ಹಾಡಿದ್ರು ಲವಕುಶರು, ಭಗವಂತನ ಮುಂದೆ ಹಾಡಿದ್ರು, ಅದಷ್ಟು ರಾಗ ತಾಳಬದ್ಧವಾಗಿ. ಭಾಗವತವನ್ನು ಹಂಗೆ ಹಾಡ್ಬೇಕು. ಯಾಕಂದ್ರೆ ಭಾಗವತಮಲ್ಲಿ ಭಗವಂತನ ಗುಣಗಳನ್ನ ವರ್ಣನೆ ಮಾಡುವಂಥದ್ದು. ಪ್ರಹ್ಲಾದ ಹೇಳ್ತಾರೆ, ಇದೆಲ್ಲ ಸಂತರ ಅನುಕಂಪ. ಇವತ್ತು ನಾವು ಭಾಗವತ ಏನಾದ್ರು ಓದ್ತಾ ಇದ್ದೀವಿ, ಅರ್ಥ ಮಾಡ್ಕೋತಾ ಇದ್ದೀವಿ ಅಂದ್ರೆ ಅದೆಲ್ಲ ಸಂತರ ಕೃಪೆ ಇರೋದಕ್ಕೋಸ್ಕರ, ಪ್ರಹ್ಲಾದರ ಕೃಪೆ ಇರೋದಕ್ಕೋಸ್ಕರ, ನಾರದ ಕೃಪೆ ಇರೋದಕ್ಕೋಸ್ಕರ, ಭಗವಂತನ ಕೃಪೆ ಇರೋದಕ್ಕೋಸ್ಕರ. ಇಲ್ಲಾಂದ್ರೆ ನಾವು ಭಾಗವತ ನೋಡೋಕ್ ಸಾಧ್ಯ ಇಲ್ಲ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ ಅವರ ಹುಡುಗರಿಗೆ, ರಾಕ್ಷಸ ಹುಡುಗರಿಗೆ, ನೋಡಪ್ಪ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಏನಂತ, ಶ್ರದ್ಧೆಯಿಂದ ಭಗವಂತನ ಮುಂದೆ ತಲೆ ಬಗ್ಸ್ಬಿಡಿ, ಶಾಣ ಆಗ್ಬಿಡಿ. ನಮ್ಮ ಆಸ್ತಾಗ ಈಗ ಪಾಕಿಸ್ತಾನದವರು ಅಟ್ಯಾಕ್ ಮಾಡಿದಾಗ ಇವ್ರು ಹಿಡಿದು ಬಿಡ್ತಾರೆ ನಮ್ಮವರು. ಏನ್ ಮಾಡ್ಬೇಕು, ಶರಣ, ಬೇರೆ ದಾರಿ ಇಲ್ಲ. ಆನ್ಸಪ್ ಎರಡು ಕೈ ಮೇಲೆ ಎತ್ಬಿಟ್ಟು ಅವ್ರಿಗೆ ಶರಣಾಗತ, ಆವಾಗ ಮಾತ್ರ ಭಗವಂತ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾನೆ. ಶ್ರದ್ಧೆಯಿಂದ ಕೃಷ್ಣ ಮುಂದೆ ತಲೆ ಬಗ್ಸ್ಬಿಡಿ. ನನ್ನ ಪ್ರಭುವೇ ಕೃಷ್ಣನೇ, ಇಷ್ಟು ಜನ್ಮಗಳಿಂದ ನಾನಿನ್ನು ಮರ್ತು ಬಿಟ್ಟಿದ್ನಲ್ಲ, ಆ ಪಾಪನ ದಯವಿಟ್ಟು ಕ್ಷಮಿಸ್ಬಿಡು ಭಗವಂತ. ಶರಣಾಗತಿ ಭಾವದಲ್ಲಿ ಹೇಳಿದ್ರೆ ಮಾತ್ರ. ಕಾಲಿನೇ ಕ್ಷಮಿಸ್ಬಿಟ್ಟ. ಏನ್ ಮಾಡು, ಕಾಲಿಯ ಪ್ರಾರ್ಥನೆ ಮಾಡಿಲ್ಲ ಇನ್ನು, ಕಾಲಿಯನ್ನು ಪತ್ನಿಯರು ಪ್ರಾರ್ಥನೆ ಮಾಡ್ತಾ ಇದಾರೆ. ನಾವು ಬೆಳಿಗ್ಗೆ ಶ್ಲೋಕ ಹೇಳ್ತೀವಲ್ಲ ಒಂದು ಲೀಲೆ ಹೇಳಕ್ ಮುಂಚೆ, ಕೃಷ್ಣ ಕೃಷ್ಣ ಮಹಾವೀರ ಹೇ ರಾಮ ಮೋಘ ವಿಕ್ರಮ, ಕೃಷ್ಣ ಕೃಷ್ಣ ಮಹಾಯೋಗಿನ್ ವಿಶ್ವಾತ್ಮ ವಿಶ್ವ ಸಂಭವ ಭವತಾಲೋಕನಾಥೇನ ಸನಾಥ ವಯಂ ಅಚ್ಯುತ. ಇದು ಕಾಲಿಯನ ಪತ್ನಿಯರು ಹೇಳಿದ್ದು ಪ್ರಾರ್ಥನೆ. ಇನ್ನೊಂದು ಪ್ರಾರ್ಥನೆ 3 ಶ್ಲೋಕ ಹೇಳಿದ್ವಿ, ಅದಲ್ಲಿ ಸುರಭಿ ಪ್ರಾರ್ಥನೆ ಮಾಡೋದು. ಇನ್ನೊಂದು ಪ್ರಾರ್ಥನೆ ಗೋಪಬಾಲಕರು ಪ್ರಾರ್ಥನೆ ಮಾಡೋದು. ಇನ್ನೊಂದು ಶ್ಲೋಕ, ಕೃಷ್ಣ ಕೃಷ್ಣ ಮಹಾವೀರ ಹೇ ರಾಮ ಮೋಘ ವಿಕ್ರಮ ದಾವಾಗ್ನಿನಾದ ಹ್ಯಮಾನಾನ್ ಪ್ರಪನ್ನಂ ಸ್ತ್ರಾತುಮರ್ಹತಃ. ಹುಡುಗರು ಗೋಪಪಾಲಕರು ಬೆಂಕಿ ಬಿದ್ದ್ಬಿಡುತ್ತೆ ಕಾಡಿಗೆ, ವೃಂದಾವನ ಕಾಡಿಗೆ. ಒಬ್ಬ ರಾಕ್ಷಸ ಬೆಂಕಿ ಅಸುರ ಕಾಡಿಗೆ ಬೆಂಕಿ ಹಚ್ಚಿಬಿಡ್ತಾನೆ. ಗೋಪಪಾಲಕರೆಲ್ಲ ಆಟ ಆಡ್ತಿರ್ತಾರೆ, ಹಸುಗಳೆಲ್ಲ ದನ ಕರುಗಳು ಹಸು ಹುಲ್ ಮೇಯ್ತಾ ಇರ್ತವೆ, ಇವ್ರ ಪಾಡಿಗರು ಎಲ್ಲ ಆಟ ಆಡ್ತಿರ್ತಾರೆ. ನೋಡ್ತಾ ನೋಡ್ತಾ ಕಾಡಿಗೆ ದಗ 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 ಅಂತ ಉರಿದು ಬಿಡುತ್ತೆ. ಹಸುಗಳೆಲ್ಲ ಕಾಡಲ್ಲಿ ಹೋಗಿರ್ತವೆ ಮೇಯೋದಕ್ಕೆ. ಭಯ ಆಗೋಯ್ತು ಇವರಿಗೆ, ಕೃಷ್ಣ ಕೃಷ್ಣ ನಮ್ಮ ಹಸುಗಳೆಲ್ಲ ಕಾಡಿಗೆ ಹೋಗ್ಬಿಟ್ಟಿದ್ದಾವೆ. ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಅವರು, ಹಸುಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬೆಂಕಿ ಬಿದ್ದಾಗ ಹೇ ಓಡ್ರು ಓಡ್ರು ಅಂತ ಓಡ್ಬೇಕಲ್ಲ. ಆಹಾ, ಕೃಷ್ಣ ಕೃಷ್ಣ ಮಹಾವೀರ ಹೇ ಕೃಷ್ಣ ಕೃಷ್ಣ ಮಹಾವೀರ ಹೇ ರಾಮ ಮೋಘ ವಿಕ್ರಮ, ಓ ರಾಮ ಬಲರಾಮ, ದಾವಾಗ್ನಿನಾದ ಹ್ಯಮಾನಾನ್, ಕಾಡಿಗೆ ಬೆಂಕಿ ಬಿದ್ದಿದೆ, ಸುಡ್ತಾ ಇದ್ದೀವಿ, ಪ್ರಪನ್ನಂ ಸ್ತ್ರಾತುಮರ್ಹತ, ದಯವಿಟ್ಟು ನಮ್ಮನ್ನು ಕಾಪಾಡು. ಅರೆ ಕೃಷ್ಣ ದೇವ್ರಂತ ಗೊತ್ತಿಲ್ಲ, ಏನಿಲ್ಲ, ದೇವ್ರಂತ ಕಾಪಾಡಿಲ್ಲ, ಕರೀಲಿಲ್ಲ ಅವರು, ಕೃಷ್ಣ ಕೃಷ್ಣ ಅಂತ ಕರೆದರು. ಅಂದ್ರೆ ಭಗವಂತನಿಗಿಂತ ಹೆಚ್ಚು ಪ್ರೀತಿ ಇತ್ತು ಕೃಷ್ಣನ ಮೇಲೆ ಅವರಿಗೆ, ಯಾಕಂದ್ರೆ ಸಹಜ ಆಕರ್ಷಣೆ. ದೇವ್ರನ್ನ ಕರಿಬೋದಿತ್ತಲ್ಲ ಅವರು, ದೇವ್ರಂತ ಕರೆದಿಲ್ಲ, ದೇವ್ರನ್ನ ಕರೆದಿಲ್ಲ ಅವರು. ಯಾಕಂದ್ರೆ ಸಾಕ್ಷಾತ್ ಭಗವಂತ ದೇವ್ರು ಅಲ್ಲಿದ್ದಾನಲ್ಲ ಮುಂದೆ. ಗೊತ್ತಿಲ್ಲದ್ರು ಕೂಡ ಕೃಷ್ಣನ ಹೆಂಗೆ ಕರೆದ್ರು, ಶರಣಾಗತಿ ಆದ್ರು. ಅದನ್ನೇ ಸಂತರ ಅನುಕಂಪ ಇರೋದು. ಸಂತರ ಅನುಕಂಪ ಇಲ್ಲ ಅಂದ್ರೆ ದೇವರೇ ಮುಂದ್ಗಡೆ ನಿಂತ್ಕೊಂಡ್ರು ನಾವು ದೇವರಂತ ನಂಬೋದಿಲ್ಲ. ಇಲ್ಲಿಂದ ಬರುತ್ತೆ. ಒಂದ್ ಶ್ಲೋಕದಲ್ಲಿ ಕಾಲಿಯ ಪತ್ನಿಯರು ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು, ನಮ್ಮ ಗಂಡನ ಕ್ಷಮಿಸ್ಬಿಡಪ್ಪ ಕೃಷ್ಣ, ಇವನೇನ್ ಮಹಾ ಪುಣ್ಯ ಮಾಡಿದ್ನೋ, ಅವನ ತಲೆ ಮೇಲಿನ ಪಾದದ ಸ್ಪರ್ಶ ಸಿಕ್ಕಿದೆ, ಆದ್ರೆ ನಾವ್ ಏನ್ ಮಾಡೋದು, ನಾವ್ ವಿಷ ಪ್ರಾಣಿಗಳು, ವಿಷ ಜಂತುಗಳು, ನಮ್ಗೆ ವಿಷ ಹಾಕೋದ್ ಬಿಟ್ರೆ ಬೇರೆ ಗೊತ್ತಿಲ್ಲ. ತಪ್ಪು ಒಪ್ಕೊಳ್ತಾರೆ ಅವರು, ಇಲ್ಲಲ್ಲ ನಾವು ವಿಷ ಹಾಕಿಲ್ಲ, ನನ್ ಗಂಡ ಏನು ಮಾಡಿಲ್ಲ, ನೀನೇ ಮಾಡಿದ್ದು. ಇದು ನಾವು ಆಡೋ ಆಟಗಳು. ತಪ್ಪು ನಾವೇ ಮಾಡ್ಬಿಟ್ಟು, ಇಲ್ಲಲ್ಲ ನಾವು ತಪ್ಪು ಮಾಡಿಲ್ಲ, ನಾವು ಸತ್ಯ ಹರಿಶ್ಚಂದ್ರ ವಂಶದವ್ರು, ನಾವು ತಪ್ಪೇ ಮಾಡಿಲ್ಲ ಅಂತ ನಾವು ಓಡಾಡ್ತೀವಿ. ಆದ್ರೆ ಕಾಲಿಯ ಪತ್ನಿಯರಾಗಿ ಮಾಡ್ಲಿಲ್ಲ. ಅದೇ ಅವ್ರು ಮಾಡಿದ ಮೊದಲನೇ ಪ್ರಪನ್ನತೆ, ಶರಣಾಗತಿ. ನಾವು ತಪ್ಪು ಮಾಡಿದೀವಿ, ನಮ್ಗೆ ಗೊತ್ತಿದೆ, ನಾವು ಒಪ್ಕೊಳ್ತಾ ಇದೀವಿ, ನಾವು ಏನ್ ಮಾಡೋದು ಹೇಳಿ ಕೇಳಿ, ನಾವು ವಿಷ ಜಂತುಗಳು, ನಮ್ಗೆ ವಿಷ ಹಾಕೋದ್ ಬಿಟ್ರೆ ಬೇರೆ ಗೊತ್ತಿಲ್ಲ, ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡು. ಯಾಕಂದ್ರೆ ಪ್ರತಿಯೊಂದು ಜೀವಿಗೂ ಕೂಡ ನೀನೇ ತಂದೆ, ಸನಾಥ ವಯಮಚ್ಯುತ. ಶರಣಾಗತಿ ಯಾಕೆ ಈ ಮಾತು ಬಂತು ಅಂದ್ರೆ, ಬೆಳಿಗ್ಗೆ 3 ಶ್ಲೋಕ ಹೇಳ್ತೀವಲ್ವಾ, ಆ ಶ್ಲೋಕದ ಅರ್ಥ ನಾನು ಹೇಳಬೇಕಿತ್ತು, ಹೇಳಿಲ್ಲ, ಅದನ್ನೇ ಹೇಳ್ತೀನಿ. ಕೃಷ್ಣ ಕೃಷ್ಣ ಮಹಾಯೋಗಿನ್
ವಿಶ್ವಾತ್ಮ ವಿಶ್ವಸಂಭವ. ವಿಶ್ವಾತ್ಮ ನೀನು ಇಡೀ ಜಗತ್ತಿಗೆ ಆತ್ಮ. ವಿಶ್ವ ಸಂಭವ ಅಂದ್ರೆ ವಿಶ್ವವನ್ನು ಸೃಷ್ಟಿ ಮಾಡಿದವನು ಅಂತ, ಜಗತ್ತನ್ನು ಸೃಷ್ಟಿ ಮಾಡಿದವನು. ಸಂಭವ ಅಂದ್ರೆ ಸೃಷ್ಟಿ ಆಗೋದು, ಸಂಭವಾಮಿ ಯುಗೆ ಯುಗೆ. ನೀನು ವಿಶ್ವ ಸಂಭವ, ಜಗತ್ತನ್ನು ಸೃಷ್ಟಿ ಮಾಡಿದವನು. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಅಂದ್ಮೇಲೆ ನಮ್ಮಂತ ಹಾವು ಚೇಳು, ಹಾವು ಹಲ್ಲಿಗಳನ್ನೆಲ್ಲ ಸೃಷ್ಟಿ ಮಾಡಿರ್ತೀಯಲ್ವಾ? ಹೌದಲ್ಲ? ಮತ್ತೆ ವಿಷ ಹಾಕೋದು ನಮ್ ಸಹಜ ಧರ್ಮ ಅಲ್ವಾ, ವಿಷ ಜಂತುಗಳಾಗಿ. ದಯವಿಟ್ಟು ನಮ್ಮ ತಪ್ಪನ್ನ ಕ್ಷಮಿಸು. ನಮ್ಮಲ್ಲಿ ಬರ್ಬೇಕಾಗೋಣ. ಯಮುನಾ ನದಿಲೇ ವಿಷ ಜಂತು ಇತ್ತು ಅಂದ ಮೇಲೆ ಇನ್ನು ಬೆಂಗಳೂರಿನಲ್ಲಿ ಇಲ್ದೇ ಇರ್ತಾರ? ಇಲ್ಲೇ ಇರ್ತಾರ? ಖಂಡಿತ ಇರ್ತಾರೆ. ಆದ್ರೆ ಅವ್ರಿಗೂ ನಮ್ಗೂ ವ್ಯತ್ಯಾಸ ಇದೆ ಅಷ್ಟೆ. ಏನ್ ವ್ಯತ್ಯಾಸ ಇದೆ? ಅವ್ರು ಹೇಳ್ತಾರೆ, ಈ ನನ್ನ ಗಂಡ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಭಗವಂತ, ನಿನ್ನ ಪಾದದ ಸ್ಪರ್ಶ ಸಿಕ್ಬಿಡ್ತು. ಏನ್ ಪುಣ್ಯ ಮಾಡಿದ್ನೋ ಇವನು ಗೊತ್ತಿಲ್ಲ. ಭವತಾ ಲೋಕನಾಥೇನ, ನೀನ್ ಲೋಕನಾಥ ನೀನು. ಸನಾಥ ವಯಮಚ್ಯುತ. ನಾವು ಅನಾಥರಲ್ಲ. ನಾವ್ಯಾಗ ಅನಾಥರಾಗ್ತೀವಿ? ನನಗೆ ನೀನಿದೆಯಲ್ಲ ಕೃಷ್ಣ, ನೀನಿದೆಯಲ್ಲ ನಮಗೆ. ಇದು ಇದು ಅರ್ಥ, ಇದು ಜ್ಞಾನ. ಹಾವು ವಿಷ ಜಂತಿಗೆ ಎಲ್ಲಿಂದ ಬಂತು ಜ್ಞಾನ ಅಲ್ವಾ? ಹಾವುಗಳಿಗೆ ಕಚ್ಚೋದ್ ಬಿಟ್ರೆ ಬೇರೆ ಏನ್ ಗೊತ್ತಿರುತ್ತೆ? ಆದ್ರೂ ಪ್ರಾರ್ಥನೆ ಮಾಡಿದ್ರು, ಶರಣಾಗತಿ ಆದ್ರು. ಯಾಕಂದ್ರೆ ಇದೆಲ್ಲ ಪೂರ್ವಜನ್ಮದ ಸುಕೃತಿ. ಹಾವಾಗ್ಲಿ, ಹಲ್ಲಿ ಆಗ್ಲಿ, ಆನೆ ಆಗ್ಲಿ, ಮೊಸಳೆ ಆಗ್ಲಿ ಭಕ್ತಿ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಯಾವುದೇ ಜನ್ಮಕ್ಕೆ ಬಂದಿರ್ಲಿ ಆ ಪ್ರಾರ್ಥನೆ ಖಂಡಿತ ನಾವು ಮಾಡ್ತೀವಿ. ಅದಕ್ಕೆ ಹೇಳುದು ಪ್ರಾರ್ಥನೆ ತುಂಬಾ ಮುಖ್ಯ. ಯಾವ ಭಾವದಲ್ಲಿ? ಸರೆಂಡರ್ನೆಸ್, ಶರಣಾಗತಿ. ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ, ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ. ಅದು ಎಲ್ಲಾ ಪ್ರಾರ್ಥನೆ ತಲುಪೋದಿಲ್ಲ. ಪೋಸ್ಟ್ ಡಬ್ಬಕ್ಕೆ ಹಾಕಿದ ಪೋಸ್ಟ್ ಗಳೆಲ್ಲ ರೀಚ್ ಆಗ್ತಾವ? ಇಲ್ಲ. ಯಾರು ಕರೆಕ್ಟಾಗಿ ಅಡ್ರೆಸ್ ಬರ್ದಿರ್ತಾರೆ, ಸ್ಟಾಂಪ್ ಗಿಂಪ್ ಎಲ್ಲ ಚೆನ್ನಾಗಿ ಹೊಡೆದಿರ್ತಾರೆ, ಕರೆಕ್ಟಾಗಿ ಅವ್ರದ್ದು ಮಾತ್ರ ರೀಚ್ ಆಗುತ್ತೆ. ಒಳಗಡೆ ಕಂಟೆಂಟ್ಸ್ ಏನೇ ಬರ್ಕೊಳ್ಳಿ, ಪತ್ರ ರೀಚ್ ಆಗುತ್ತೆ. ಹಾಗೆ ಭಗವಂತನಿಗೆ ಪತ್ರ ರೀಚ್ ಆಗ್ಬೇಕಾದ್ರೆ ಕರೆಕ್ಟ್ ಅಡ್ರೆಸ್ ಹಾಕ್ಬೇಕು ನಾವು. ಆದ್ರೆ ಕರೆಕ್ಟ್ ಅಡ್ರೆಸ್ ಹಾಕಿ ಒಳಗಡೆ ಕಂಟೆಂಟ್ಸ್ ಏನ್ ಬರ್ದಿರ್ತೀವಿ? ಬರೀ ಕೆಟ್ಟದೇ ಬರ್ದಿರ್ತೀವಿ. ಅಯ್ಯೋ ಮೊನ್ನೆ ಏನಾಯ್ತು ಗೊತ್ತಾ? ಟೆಲಿಗ್ರಾಮ್ ಅಂದ್ರೆ ಭಯ ಆಗ್ಬಿಡ್ತದೆ. ಟೆಲಿಗ್ರಾಮ್ ಬಂತಪ್ಪ, ಯಾರ್ದು ಏನಾಗಿರುತ್ತೋ ಗೊತ್ತಿಲ್ಲ. ಟೆಲಿಗ್ರಾಮ್ ಎಮರ್ಜೆನ್ಸಿ, ಪ್ಲೀಸ್ ಕಮ್ ಇಮಿಡಿಯೇಟ್ಲಿ. ಇಷ್ಟೇ, ಏನು ಗೊತ್ತಿಲ್ಲ ವಿಷಯ. ಟೆಲಿಗ್ರಾಮ್ ಅಂದ್ರೆ ಭಯ ಆಗ್ಬಿಡುತ್ತೆ. ಈಗ ಭಗವಂತನ ನಾವು ಟೆಲಿಗ್ರಾಮ್ ಹಾಕಿ ಒಂದು ಭಯ, ಏನ್ ಕೇಳೋದೋ ಏನೋ ಭಯ ಆಗ್ಬಿಡುತ್ತೆ. ಭಗವಂತನಿಗೆ ಭಯ ಆಗ್ಬಿಡುತ್ತೆ. ಏನಪ್ಪಾ ಹೋದ ವರ್ಷ ಮನೆ ಕೇಳಿದ್ದ ಕೊಟ್ಟಿದ್ದೆ, ಈ ವರ್ಷ ಇನ್ನೇನ್ ಕೇಳ್ತಾನೋ ಗೊತ್ತಿಲ್ಲ. ಮನೆ ಬೇಕು ಅಂತಾನೆ, ವರ್ಷ ಹೆಂಡತಿ ಬೇಕು ಅಂದ, ಆಮೇಲೆ ಮಕ್ಳು ಬೇಕು ಅಂದ, ಆಮೇಲೆ ಮನೆ ಬೇಕು ಅಂದ. ನಾವು ಟೆಲಿಗ್ರಾಮ್ ಹಾಕೋದು ಭಗವಂತ ಭಯ ಆಗ್ಬಿಡುತ್ತೆ. ಬಂದಪ್ಪ, ತಿರ್ಗಾ ಬಂದ, ಮತ್ತೆ ಬಂದ. ಹೋದ ವರ್ಷ ಬಂದಿದ್ದ, ಮತ್ತೆ ಬಂದ. ಹೋದ್ ತಿಂಗಳು ಬಂದಿದ್ದ, ಮತ್ತೆ ಬಂದ. ಅವನಿಗೆ ಭಯ ಆಗ್ಬಿಡುತ್ತೆ. ಟೆಲಿಗ್ರಾಮ್ ಹಾಕ್ಬೇಕು. ಟೆಲಿಗ್ರಾಮ್ ಹಾಕ್ಬಾರ್ದು ನಾವು, ಭಗವಂತನಿಗೆ ಕಾಗದ ಬರೀಬೇಕು. ಜಗನ್ನಾಥ್ ಲೀಲೆಯಲ್ಲಿ ಆ ಹುಡುಗಿ ಭಗವಂತನಿಗೆ ಪತ್ರ ಬರೀತಾರೆ, ಲವ್ ಲೆಟರ್. ಭಗವಂತ ಸ್ವೀಕಾರ ಮಾಡ್ತಾನೆ. ಕಂಟೆಂಟ್ಸ್ ಇಂಪಾರ್ಟೆಂಟ್ ನಮ್ಗೆ. ಒಳಗಡೆ ಏನ್ ಬರ್ದಿರ್ತೀವಿ ಅದು ಇಂಪಾರ್ಟೆಂಟ್. ಭಗವಂತನಿಗೆ ಬರೆಯೋದು ನಾವು ಲೆಟರ್ನ, ಇನ್ಯಾರಿಗೂ ಬರೆಯಕ್ ಹೋಗೋದಿಲ್ಲ. ಅಡ್ರೆಸ್ ಅವನಿಗೆ ಹೋಗುತ್ತೆ, ಕರೆಕ್ಟಾಗಿ ಹೋಗುತ್ತೆ ಅಡ್ರೆಸ್. ಬಟ್ ಒಳಗಡೆ ಕಂಟೆಂಟ್ಸ್ ಏನಿದೆ ಅದನ್ನೇ ಪ್ರಾರ್ಥನೆ ಅಂತ ಕರೆಯೋದು, ಪ್ರೇಯರ್ಸ್. ನಮಸ್ತೆ ವಾಸುದೇವಾಯ ಸರ್ವಭೂತಕ್ಷಯಾಯ ಚ ಋಷಿಕೇಶ ನಮಸ್ತುಭ್ಯಂ ಪ್ರಪನ್ನಂ ಪಾಹಿ ಮಾಂ ಪ್ರಭೋ. ಸುರಭಿ ಗೋವುಗಳು ಪ್ರಾರ್ಥನೆ ಮಾಡ್ತಾರೆ ಭಗವಂತನ, ಹಸುಗಳು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಬರೀ ಮನುಷ್ಯರು ಮಾಡೋದಲ್ಲ, ಬ್ರಾಹ್ಮಣರು, ಕೃಷ್ಣ ಪ್ರಜ್ಞೆಯವರು ಪ್ರಾರ್ಥನೆ ಮಾಡೋದಲ್ಲ, ಹಸು ಕರುಗಳು ಪ್ರಾರ್ಥನೆ ಮಾಡ್ಬೇಕು, ಗಜೇಂದ್ರನು ಪ್ರಾರ್ಥನೆ ಮಾಡ್ಬೇಕು, ಕಾಳಿಯನ್ನು ಮಾಡ್ಬೇಕು, ಅವ್ರ ಅಪ್ಪನು ಮಾಡ್ಬೇಕು, ಬ್ರಹ್ಮದೇವರು ಮಾಡ್ಬೇಕು, ಶಿವನು ಮಾಡ್ಬೇಕು. ಭಗವಂತನ ಪ್ರಾರ್ಥನೆ ಅಷ್ಟು ಮಹತ್ವದ್ದು. ಇಡೀ ಭಾಗವತಮಲ್ಲಿ ಬರೀ ಪ್ರಾರ್ಥನೆ ಇರೋದು. ಭೀಷ್ಮ ಸ್ತುತಿ, ಕುಂತಿ ಸ್ತುತಿ, ಚಿತ್ರಕೇತು ಸ್ತುತಿ ಮಾಡಿದ್ದು ಅವೆಲ್ಲ ನೋಡ್ತಾ ಇದೀವಲ್ಲ ಭಾಗವತಮಲ್ಲಿ. ಚಿತ್ರಕೇತು ಭಗವಂತ ಸ್ತುತಿ ಮಾಡ್ತಾನೆ, ಗಜೇಂದ್ರ ಪ್ರಾರ್ಥನೆ ಮಾಡ್ತಾನೆ, ಧ್ರುವ ಮಹಾರಾಜ ಪ್ರಾರ್ಥನೆ ಮಾಡ್ತಾರೆ, ಬ್ರಹ್ಮದೇವ್ರ ಸ್ತುತಿ ಮಾಡ್ತಾರೆ, ರುದ್ರಗೀತೆ ರುದ್ರ ಪ್ರಾರ್ಥನೆ ಮಾಡ್ತಾರೆ, ಗೋಪಿ ಪ್ರಾರ್ಥನೆ ಮಾಡ್ತಾರೆ. ಎಲ್ರು ಮಾಡ್ತಾರೆ, ನಾವೇ ಪ್ರಾರ್ಥನೆ ಮಾಡ್ತಾ ಇಲ್ಲ, ಮಾಡ್ಬೇಕು. ಆಮೇಲೆ ಏನ್ ಹೇಳ್ತದೆ? ಪ್ರಹ್ಲಾದ್ ಮಹಾರಾಜ ಹೇಳ್ತದೆ, ಹೇಗಾದ್ರೂ ಮಾಡಿ ಭಗವಂತನಿಗೆ ನಾನು ಹಾಕ್ಬಿಡ್ತೇನೆ. ಎಷ್ಟೋ ವರ್ಷಗಳ ಕಾಲ ನಾನು ಇನ್ನ ಮರ್ತು ಇಂದ್ರ ತೃಪ್ತಿಯಲ್ಲಿ ಮುಳುಗೋಗ್ಬಿಟ್ಟಿದ್ದೆ.
ಈಗ ನನಗೆ ಜಾಗೃತಿ ಉಂಟಾಗಿದೆ. ಭಗವಂತ ಅದಕ್ಕೆ ಕಾಯ್ತಾ ಇರ್ತಾನೆ. ಇವತ್ತು ಶರಣಾಗತಿ ಆಗ್ತಾನೆ ಅಂತ ಕಾಯ್ತಾ ಇದ್ದೀನಿ, ಆಗ್ಲಿಲ್ಲ, ಓಕೆ ನಾಳೆ ನೋಡೋಣ. ಇವತ್ತಾದ್ರು ನಾಳೆ ನಾಳೆ ಆದ್ರೂ ಇಲ್ಲ ಇಲ್ಲ ಇಲ್ಲ. ಯಾವತ್ತೋ ಒಂದು ಜನ್ಮಕ್ಕೆ ಜಾಗೃತಿ ಬರುತ್ತೆ. ಯಾವಾಗ? ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಪ್ರಪದ್ಯತೆ. ಯಾವುದೋ ಕಾಲಕ್ಕೆ ಜೀವನದ ಕೊನೆಯಲ್ಲಿ ಅವನಿಗೆ ಶರಣಾಗತ ಭಾವ ಬರುತ್ತಂತೆ. ವಾಸುದೇವ ಸರ್ವ ಇತಿ ಸಮಹಾತ್ಮ ಸುದುರ್ಲಭ. ಅದು ಹೇಗ್ ಸಾಧ್ಯ ಆಗುತ್ತೆ? ಸಂತರ ಅನುಕಂಪ. ನಮ್ಗೆಲ್ಲ ಸಂತರ ಅನುಕಂಪ ಇದ್ದಿದ್ದಕ್ಕೆ, ಅಯ್ಯೋ ಪಾಪ ಹಾಳಾಗಿ ಹೋಗ್ತಾ ಇದ್ದಾನೆ, ಉದ್ಧಾರ ಮಾಡೋಣ ಅಂತ ಗುರುಗಳು ಸಿಗೋದು. ಗುರುಗಳು ಸುಮ್ಮನೆ ಸಿಗೋದಿಲ್ಲ. ಸಂತರ ಅನುಕಂಪ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಸಾಧನ ಮಾಡೋದು, ಪ್ರತಿ ದಿನ ಸಾಧನೆ ಮಾಡಬೇಕು. ಹೇಳ್ತಾರೆ, ಅದುನೇಹ ಮಹಾಭಾಗ ಯಥೈವ ನರಕಾನ್ನರಃ ನಾನೋಗ್ರಯಾತನಾನ್ನೇಯ ತನ್ಮೇ ವ್ಯಾಖ್ಯಾತುಮರ್ಹಸಿ. ಹೋ ಕೃಷ್ಣ, ಈ ಉಗ್ರವಾದ ಯಾತನೆಗಳು ಬರೀ ನೋವಲ್ಲ, ಅದು ಉಗ್ರವಾದ ಯಾತನೆ. ಬರೀ ನೋವು ಪಡೋದಲ್ಲ, ಭಯಂಕರ ಯಾತನೆ. ಇದರಿಂದ ಅವ್ರನ್ನ ಪಾರ್ ಮಾಡೋದು ಹೇಗೆ? ಅವ್ರಿಗೆ ಅನ್ಸ್ತಾ ಇಲ್ಲ ನಾವು ಯಾತನೆ ಪಡ್ತಾ ಇದೀವಿ ಅಂತ. ರಾಕ್ಷಸರಿಗೆ ನಾವು ದುಃಖದಲ್ಲಿದ್ದೇವೆ ಅಂತ ಅನ್ಸೋದಿಲ್ಲ ಅವ್ರಿಗೆ, ಅಲ್ವಾ? ಈಗ ಶ್ರೀಮಂತರು ಬೆಳಿಗ್ಗೆ ಮಣಿಗ್ರೀವ ನಳಕುವರ ಅದ್ರ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ, ಕುಬೇರನ ಮಕ್ಕಳು ಅವರು ಭಾರಿ ಶ್ರೀಮಂತರು, ದುಡ್ಡಿದೆ, ಸೌಂದರ್ಯ ಇದೆ, ಒಳ್ಳೆ ದೇಹ ದಾಢ್ಯತೆ ಇದೆ. ಇದೆಲ್ಲ ಇದಾಗ ಏನಾಗುತ್ತೆ? ಅಹಂಕಾರ ಹಾಡಾಗುತ್ತೆ. ನಾರದ ಅದೇ ಹೇಳ್ತಾರಲ್ವಾ, ನಿಮ್ಗೆ ಧನ ಮೋಹ, ಧನ ಮಾದ ಬಂದಿದೆ, ಅದಕ್ಕೋಸ್ಕರ ನೀವು ಮೈ ಮರ್ತಿದ್ದೀರಾ, ಧರ್ಮ ತತ್ವಗಳನ್ನ ಬಿಟ್ಬಿಟ್ಟಿದ್ದೀರಾ, ಅದಕ್ಕೆ ನೀವು ಮರ ಆಗಿ ಬಿಟ್ಬಿಡಿ. ಅನುಕಂಪನೆ ಅದನ್ನು. ನಾರದ ಅನುಕಂಪ ಇಲ್ಲ ಅಂದ್ರೆ ಗೋಕುಲದಲ್ಲಿ ಅವರು ಮರ ಹುಡ್ತಾ ಇರ್ಲಿಲ್ಲ. ಅವರು ದಿನ ಭಗವಂತ ಲೀಲೆ ನೋಡ್ತಾ ಇದ್ರು ಕಣ್ಣಾರೆ. ಭಗವಂತ ಇಲ್ಲೇ ಮರ ನಿಂತಿದ್ದಾರೆ ಅಷ್ಟೇನೆ, ಬಟ್ ಭಗವಂತ ಲೀಲೆ ನೋಡ್ತಾ ಇದಾರೆ, ಆನಂದ ಪಡ್ತಾ ಇದಾರೆ ಒಳಗಡೆ. ಆ ಜೀವ ಆನಂದ ಪಡ್ತಾ ಇದೆ. ಅದು ನೋಡಿ 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 ಯಾವಾಗ ಭಗವಂತ ಸ್ಪರ್ಶ ಆಯ್ತೋ ಉದ್ಧಾರ ಆಗ್ಬಿಟ್ರು ಅವರು. ಉದ್ಧಾರ ಆಗ. ಅದಕ್ಕೆ ನಾನೊಬ್ರ ಯಾತನಾನ್ನೇಯ ತತ್ಮೇ ವ್ಯಾಖ್ಯಾತ ಮರ್ಹಸಿ. ಹೇ ಕೃಷ್ಣ, ಹೇಗೆ ಅವರನ್ನು ಪಾರ್ ಮಾಡೋದು? ಪರೀಕ್ಷಿತ್ ಮಹಾರಾಜ್ ಕೇಳ್ತಾರೆ, ಕೆಲವು ಸಮಯ ಏನೋ, ಈಗ ಕೆಲವರು ಜೈಲ್ಗೆ ಹೋಗಿರ್ತಾರೆ. ಅನಿವಾರ್ಯ ಕಾರಣ, ಅವ್ನು ಕೊಲೆ ಮಾಡ್ಬೇಕು ಅಂತ ಮಾಡಿರಲ್ಲ, ಏನೋ ಯಾವ್ದೋ ಕೆಟ್ಟ ಕರ್ಮದ ಫಲನ ಏನೋ ಕೊಲೆ ಮಾಡಿ ಜೈಲಿಗೆ ಹೋಗಿರ್ತಾನೆ. ಅಲ್ಲಿ ಹೋದಾಗ ಅವನಿಗೆ ರಿಯಲೈಸ್ ಆಗುತ್ತೆ, ಅವ್ನ ಪಾಪ ಅಲ್ಲಿ ಕಳೆಯುತ್ತೆ. ಮತ್ತೆ ಹೊರಗಡೆ ಬಂದ್ಮೇಲೆ ಅವನು ಎಲ್ರ ತರ ಸಾಧು ಜೀವನ ನಡೆಸ್ತಾ ಇರ್ತಾನೆ. ಉದಾಹರಣೆಗೆ ಮಾರೀಚ. ಮಾರೀಚ ಕೃಷ್ಣ ರಾಮಚಂದ್ರ ಬಾಣ ಹೊಡೆದು ಸಮುದ್ರದ ಆಚೆ ಎಸ್ಬಿಟ್ಟಿರ್ತಾನೆ, ಸುಬಾಹುನ್ ಕೊಂದ್ಬಿಟ್ಟಿರ್ತಾನೆ. ಮಾರೀಚ ಅಲ್ಲಿ ಹೋದ್ಮೇಲೆ ಋಷಿ ಗಡ್ಡ ಗಿಡ ಬಿಟ್ಕೊಂಡು ತಪಸ್ ಮಾಡ್ತಿರ್ತಾನೆ. ಯಾಕಂದ್ರೆ ಬೇಡ ನನ್ಗೆ ಆ ಜೀವನ ಅಂತ ಗೊತ್ತಾಗ್ಬಿಡ್ತು ತಾಟಕಿ ಮಗನಿಗೆ. ಆದ್ರೆ ದುಷ್ಟ ಸಂಘ, ಮತ್ತೆ ರಾವಣ ಬಂದ, ಮಾವ ಮಾವ ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು ಕಣೋ, ಏನು ಒಂದು ಜಿಂಕೆ ವೇಷ ಹಾಕ್ಬೇಕಿತ್ತು ನೀನು, ಬೇಡ ಬೇಡ ಸುಮ್ಮನೆ ಇರು, ರಾಮನ್ ಬಾಣದ ರುಚಿ ತಿಂದಿದ್ದೀನಿ ನಾನು ಆಗ್ಲೇ, ಅದಕ್ಕೆ ಇಲ್ಲಿ ಬಂದು ಬಿದ್ದಿದ್ದೀನಿ ನಾನು, ಇವಾಗ ಬೇಡ ಬೇಡ ಅಂತ್ಯಾ, ಕೊಂದ್ಬಿಡ್ತೀನಿ ನೀನು ಅಂದ. ಅಯ್ಯೋ, ನಿನ್ ಕೈಲಿ ಕೊಲ್ಲೋದಕ್ಕಿಂತ ಅವನ ಕೈಲಿ ಕೊಲ್ಲೋದೇ ಬಿಟ್ರೆ. ಹೋದ್ರು ಕೊಲ್ತಾರೆ, ಹೋದ್ರೆ ಕಡೆ ರಾಮಚಂದ್ರ ಕೊಲ್ತಾರೆ, ಹೋಗ್ಲಿ ಅಂದ್ರೆ ನೀನ್ ಕೊಲ್ತೀಯ, ಸರಿ ಬಿಡು ಹೋಗ್ತೀನಿ ಅಂತ ಹೋದ. ಯಾವಾಗ ಸಾಧು ಸಂಘದಲ್ಲಿದ್ದ ಉದ್ಧಾರ ಆಗ್ತಾ ಇದ್ದ, ಯಾವಾಗ ರಾವಣ ಬಂದ ಹಾಳಾಗೋಗ್ಬಿಟ್ಟ. ಅದಕ್ಕೆ ಪ್ರಹ್ಲಾದ ಹೇಳ್ತಾರೆ, ಹರೀಶ್ ಥ್ಯಾಂಕ್ ಯು, ಏನೋ ಕಾರಣದಿಂದ ಅವರು ಈ ನರಕ ಸದೃಶವಾದ ಜೀವನಕ್ಕೆ ಪತನ ಹೊಂದಿದ್ದಾರೆ. ನಾವ್ಯಾರು ಪತನ ಆಗ್ಬೇಕು ಅಂತ ಬಂದಿದ್ದಲ್ಲ, ಏನೋ ಒಂದ್ ಕಾರಣ, ಏನೋ ಒಂದ್ ಸಣ್ಣ ಕಾರಣ ನಾವು ಪತನ ಆಗ್ಬಿಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ಆದ್ರೆ ಅವರು ಅದೇ ಸ್ಥಿತಿಲಿ ಇರ್ಬೇಕು ಅಂತ ಏನಿಲ್ಲ. ಒಬ್ಬ ಕುಡುಕ ಅಂತ ಇರ್ತಾನೆ, ಒಬ್ಬ ಕೊಲೆಗಾರ, ಕಳ್ಳ, ಜೀವನ ಪೂರ್ತಿ ಹಂಗೆ ಇರ್ಬೇಕು ಅಂತ ಏನಿಲ್ಲ ಅಲ್ಲ. ನೋಡಿ ಪ್ರಹ್ಲಾದ ಹೇಳ್ತಾರೆ, ಪರೀಕ್ಷಿತ ಹೇಳ್ತಾನೆ, ಪರೀಕ್ಷಿತ ಋಷಿಕಮುನಿ ಪ್ರಶ್ನೆ ಮಾಡ್ತಾ ಇರೋದು, ಅಲ್ಲ ಋಷಿಕಮುನಿಗಳೇ, ಏನೋ ಒಂದ್ ಕಾರಣದಿಂದ ಒಬ್ಬ ತಪ್ಪು ಮಾಡಿರ್ತಾನೆ, ಅವ್ನು ಹಾಗೆ ಇರ್ಬೇಕು ಅಂತ ಏನಾದ್ರು ಇದೆಯಾ? ಬದಲಾವಣೆ ಆಗ್ಬೋದಲ್ವಾ? ಆಗ್ಬೋದು. ಉದ್ಧಾರಕ್ಕೆ ಏನಾದ್ರು ಮಾರ್ಗ ಇದೆಯಾ? ಖಂಡಿತ ಇದೆ. ಏನದು ಗೊತ್ತಿಲ್ಲ, ಜನಕ್ಕೆ ಗೊತ್ತಿಲ್ಲ. ಅದು ಕಳ್ಳನಾಗಿ ಇರ್ಬೇಕು, ಕೊಲೆಗಾರನಾಗಿ ಇರ್ಬೇಕು ಅಂತ ಯಾವ ಕಾನೂನು ಇಲ್ಲ. ಪಿಂಗಳೆ ಭಾಗವತಮಲ್ಲಿ ಬರುತ್ತೆ, ಪಿಂಗಳೆ ವೇಶ್ಯ ಆಗಿದ್ಲು, ಬಟ್ ಜೀವನ ಪೂರ್ತಿ ವೇಶ್ಯ ಆಗಿರ್ಬೇಕು ಅಂತ ಏನಿರ್ಲಿಲ್ಲ ಕಾನೂನು. ಕೃಷ್ಣ ಕಾನೂನು ಮಾಡಿಲ್ಲ, ನೀನ್ ಹಿಂಗಿದ್ದು ಹಿಂಗೆ ಇರ್ತೀಯ ಅಂತ. ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಉದ್ಧಾರ ಆದ್ಲು, ಭಗವಂತ ಸ್ಮರಣೆ ಮಾಡಿದ್ಲು, ತತ್ಪರಿಣಾಮ ಅವಳು ಸೈರಂಧ್ರಿಯಾಗಿ ಹುಟ್ಟಿದ್ಲು, ಕುಬ್ಜೆಯಾಗಿ ಕೃಷ್ಣಾವತಾರದಲ್ಲಿ. ಭಗವಂತ ಯಾವ್ದಕ್ಕೆ ಯಾರಿಗ್ ಮೋಸ ಮಾಡ್ತಾನೆ?
ಅವಳು ಏನಾಗಿದ್ಲು ಲೆಕ್ಕಕ್ಕೆ ಬಂದಿಲ್ಲ. ಆ ಕಾಮ ಭಾವ ಇತ್ತಲ್ಲ, ಆ ಕಾಮ ಭಾವ ಭಕ್ತಿಯ ಕನ್ವರ್ಟ್ ಆಗ್ಬಿಡ್ತು, ಕೃಷ್ಣ ಕಾಮಿಸ್ಬಿಟ್ಲು. ಎಷ್ಟು ಸುಂದರವಾಗಿದ್ದಾನೆ ಹುಡುಗ, ಇನ್ನು 16 ವರ್ಷದ ಹುಡುಗ ಕೃಷ್ಣ, 14-15 ವರ್ಷದ ಹುಡುಗ ಸೈರಂದ್ರಿ. ಮುಟ್ಟಿದ ತಕ್ಷಣ ಅವಳು ಗೂನ್ ಬೆನ್ ಸರಿ ಹೋಗ್ಬಿಡ್ತು. ಕೃಷ್ಣ ಮದುವೆ ಮಾಡ್ಕೊಳ್ತಾಳೆ, ವೇಷೆ. ಅದ್ರಲ್ಲೂ ಅವಳು ಅದೇ ಭಾವನೆ ಇತ್ತು. ಆದ್ರೆ ಭಗವಂತನ ಎಲ್ರು ವೇಷೆ ಇದೆ. ಅರ್ಥ ಏನು? ವೇಷ ಅಂದ್ರೆ ಕೆಟ್ಟದಾಗ ಅರ್ಥ ಮಾಡ್ಕೋಬಾರ್ದು. ಕಾಮಿಸ್ತೀವಿ, ಭಗವಂತನೇ ಕಾಮಿಸೋದು. ಭಗವಂತನಲ್ಲಿ ಎಲ್ಲ ಇದೆ. ಭಗವಂತ ಕಾಮ, ಪ್ರೇಮ, ಒಳ್ಳೇದು, ಕೆಟ್ಟದ್ದು, ಧರ್ಮ, ಅಧರ್ಮ, ನಾನೇ ಸತ್ಯ, ನಾನೇ ಮೋಸಗಾರಲ್ಲಿ ನಾನು ಜೂಜು ಅಂತ ಹೇಳ್ತಾನೆ ಕೃಷ್ಣ. ದ್ಯೂತಂ ಛಲಯತಾಮಸ್ಮಿ, ಭಗವದ್ಗೀತೆಯಲ್ಲಿ ದ್ಯೂತಂ ಜೂಜು, ಮೋಸಗಾರರಲ್ಲಿ ನಾನು ಜೂಜಾಗಿದ್ದೇನೆ ಅಂತ ಹೇಳಿದ್ವಿ ಎಲ್ಲ ಕೃಷ್ಣ. ನಮ್ದು ಏನೇ ಭಾವ ಇದ್ರು ಕೃಷ್ಣ ಪರವಾಗಿರಬೇಕು. ಕೋಪ ಮಾಡ್ಕೊಳ್ತೀರಾ ಕೃಷ್ಣ ಪರವಾಗಿ ಮಾಡ್ಕೊಳ್ಳಿ, ಕಾಮಿಸ್ತೀರಾ ಕೃಷ್ಣ ಕಾಮಿಸಿ, ಮೋಹಿಸ್ತೀರಾ ಕೃಷ್ಣ ಮೋಹಿಸಿ, ಪ್ರೇಮಿಸ್ತೀರಾ ಕೃಷ್ಣ ಪ್ರೇಮಿಸಿ. ಯಾವ ಭಾವದಲ್ಲಿ ನಾವು ಮಾಡ್ತೀವಿ ಅದೇ ಭಾವದಲ್ಲಿ ಕೃಷ್ಣ ಅನುಗ್ರಹ ಮಾಡ್ತಾನೆ ಅಷ್ಟೇನೆ. ಅದಕ್ಕೆ ಎಷ್ಟು ಕಮ್ಮಿ ಹೇಳ್ತಾರೆ. ಹೌದೌದು. ಈಗ ವಾಕಿಂಗ್ ನಾಯಿ ನಡ್ಕೊಂಡ್ ಬರ್ತಾರೆ ಅವ್ರು, ಅದೊಂದು ಫ್ಯಾಷನ್. ನಾಯಿನ ವಾಕಿಂಗ್ ಕರ್ಕೊಂಡ್ ಬರ್ತಾರೆ. ಆ ನಾಯಿ ಏನ್ ಮಾಡುತ್ತೆ, ಇನ್ನೊಬ್ರು ನೋಡಿ ಬೊಗಳುತ್ತೆ, ಇಲ್ಲ ಕಚ್ಚೆ ಬಿಡ್ಬೋದು. ಈಗ ಪನಿಷ್ಮೆಂಟ್ ಯಾರಿಗಾಗುತ್ತೆ? ನಾಯಿಗಾಗುತ್ತಾ? ನಾಯಿ ಯಜಮಾನನಿಗಾಗುತ್ತೆ. ಯಾಕೆ ನಾಯಿ ಯಜಮಾನನ್ ಕೊಡ್ತಾರೆ? ಅರೆ ಅದು ಮೂಕ ಪ್ರಾಣಿ, ಅದು ಹೀನ ಯೋನಿ, ಅದು ಗೊತ್ತಿಲ್ಲ ಕಚ್ಚುತ್ತೆ, ಅದು ಗೊತ್ತಿರದೆ ಕಚ್ಚೋದು. ಕಚ್ಚಬೇಡ ಅಂದ್ರೆ ಕಚ್ಚ ಸುಮ್ಮನೆ ಇರುತ್ತೆ ಅದು. ಮಾಲೀಕನಾಗಿ ನೀನ್ ಅದನ್ನ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಅದು ಮಾಡೋ ತಪ್ಪಿಗೆ ನೀನ್ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಅಂತಾನೆ. ಒಳ್ಳೆ ನ್ಯಾಯ ಅಲ್ವಾ ಇದು? ನಾಯಿ ಮಾಡೋ ತಪ್ಪಿಗೆ ಯಜಮಾನ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಹ್ಮ್ ಯಾಕಂದ್ರೆ ನಾಯಿ ಬಂದಿರೋದೇ ಪಾಪನ ಅನುಭವಿಸೋದಕ್ಕೆ. ನಾಯಿ ಒಂದು ಹೀನ ಪ್ರಾಣಿ ಆಗಿದ್ರಿಂದ, ನೀನ್ ಅದನ್ನ ಸ್ನೇಹಿತ ಮಾಡ್ಕೊಂಡಿರೋದ್ರಿಂದ ಅದು ಪಾಪ ನೀನ್ ಅನುಭವಿಸ್ಬೇಕಾಗತ್ತೆ. ಮನಸ್ಸು ಒಂದು ನಾಯಿ ಇದ್ದ ಹಾಗೆ. ನಾರದ್ರು ಹೇಳ್ತಾರೆ, ನಾಯಿ ಅಂತಾನೆ ಹೇಳ್ತಾರೆ. ಜೀವಾತ್ಮ ಒಂದು ನಾಯಿ ಇದ್ದ ಹಾಗೆ. ಈ ದೇಹದಿಂದ ಆ ದೇಹಕ್ಕೆ, ಆ ದೇಹದಿಂದ ಈ ದೇಹಕ್ಕೆ ಚಂಗ್ 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 ಅಂತ ಹಾರ್ತಾ ಇರ್ತಾನೆ. ಈ ದೇಹದಲ್ಲಿ ಸುಖ ಸಿಗ್ತಾ ಇಲ್ವಾ, ಇನ್ನೊಂದು ಹೇಗೆ ಹೋಗ್ತಾನೆ. ಅಲ್ಲಿ ಸಾಕಾಗಿಲ್ವಾ, ಇನ್ನೊಂದು ಹೇಗೆ ಹೋಗ್ತಾನೆ, ಇನ್ನೊಂದು ಹೇಗೆ ಹೋಗ್ತಾನೆ. ಮನಸ್ಸು ಒಂಥರ ನಾಯಿ ತರ. ಆ ನಾಯಿನ ನಾವು ಕಟ್ಟಾಕ್ಬೇಕು, ಅದು ಜವಾಬ್ದಾರಿ ಯಜಮಾನಂದು. ಮನಸ್ಸು ಏನಾದ್ರು ಮಾಡಿದ್ರೆ ಘೋರ ಅಪರಾಧ, ಜೀವಾತ್ಮ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಬೇರೆ ದೇಶಗಳಲ್ಲಿ ನಾಯಿ ಏನಾದ್ರು ಅಪ್ಪಿ ತಪ್ಪಿ ಯಾರು ಕಚ್ಬಿಡ್ತು ಪರಚ್ಬಿಡ್ತು ಅಂದ್ರೆ ಇವನು ಜೈಲ್ ನಾಯಿ ಪಾಡ ಅನ್ಭವಿಸ್ಬೇಕಾಗತ್ತೆ. 1 ವರ್ಷ 2 ವರ್ಷ ಶಿಕ್ಷೆ ಹಾಕ್ಬಿಡ್ತಾರೆ. ಅದಕ್ಕೆ ಕೇರ್ಫುಲ್ ಆಗಿ ತುಂಬಾ ನಾಯಿಗೆಲ್ಲ ಬುದ್ಧಿ ಗಿದ್ದಿ ಕಲಿಸಿ ಬಾಯಿಗೆ ಹೊಲಿಗೆ ಹಾಕಿ ನೀಟಾಗಿ ತಗೊಂಡ್ ಹೋಗ್ತಾರೆ. ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ಇದ್ಯಾವ ಪಾಡು, ಇದ್ಯಾವ ಗತಿ ಅವರಿಗೆ? ಏನ್ ಸುಖ ಸಿಗುತ್ತೆ ಅದರಿಂದ? ಏನು ಸಿಗೋದಿಲ್ಲ. ಇವ್ನ್ ನಾಯಿಗೆ ಚೆನ್ನಾಗಿ ಊಟ ಹಾಕಿರ್ತಾನೆ, ಇವ್ನ್ ನಾಯಿಯಾಗಿ ಬಂದಾಗ ಅದು ಮನುಷ್ಯನಾಗಿ ಬಂದಾಗ ಅವನಿಗೆ ಊಟ ಹಾಕ್ತಾನೆ ಅಷ್ಟೇ. ಇಷ್ಟೇ ಕರ್ಮ ಸಿದ್ಧಾಂತ. ಹಾಗೆ ವ್ಯಕ್ತಿಯು ಜೀವಿ, ವ್ಯಕ್ತಿ ಅನ್ನೋದಕ್ಕಿಂತ ಜೀವಿ. ಆ ಮನಸ್ಸಿನ ನಿಯಂತ್ರಣಕ್ಕೆ ಬಂದ್ಬಿಟ್ರೆ ಅವನು ದುಃಖವನ್ನೇ ಅನುಭವಿಸ್ಬೇಕಾಗುತ್ತೆ. ಮನಸ್ಸು ಏನು ಯೋಚನೆ ಮಾಡುತ್ತೆ ಅದು ಜೀವನ ಅಂಟ್ಕೊಳ್ಳುತ್ತೆ. ಮನಸ್ಸು ಏನ್ ಕೆಟ್ಟ ಕೆಲಸ ಮಾಡುತ್ತೆ ಜೀವನ ಅಂಟ್ಕೊಳ್ಳುತ್ತೆ. ಮನಸ್ಸು ಏನೇ ಮಾಡುದು ಜೀವನ ಅಂಟ್ಕೊಳ್ಳುತ್ತೆ. ನಾಯಿ ಏನೇ ಮಾಡುದು ಓನರ್ ಬರುತ್ತೆ. ನಾಯಿ ಬೊಗಳಿದ್ರು ಓನರ್ ಶಿಕ್ಷೆ ಅನುಭವಿಸ್ಬೇಕು, ನಾಯಿ ಗಲೀಜ್ ಮಾಡಿದ್ರು ಓನರ್ ಶಿಕ್ಷೆ ಅನುಭವಿಸ್ಬೇಕು, ನಾಯಿ ಸೌಂಡ್ ಮಾಡಿದ್ರು ಓನರ್ ಶಿಕ್ಷೆ ಅನುಭವಿಸ್ಬೇಕು. ಏನ್ರಿ ನಿಮ್ ನಾಯಿ ಬಾರಿ ಬೊಗಳುತ್ತೆ, ನಮ್ಗೆ ನಿದ್ದೆ ಮಾಡಕ್ ಆಗೋದಿಲ್ಲ ಅಂತ ಕೇಸ್ ಹಾಕಿದ್ರೆ ನಾಯಿನ ಜೈಲ್ಗೆ ಹಾಕಲ್ಲ, ಓನರ್ನ ಜೈಲ್ಗೆ ಹಾಕ್ತಾರೆ. ಅದಕ್ಕೆ ನಾವು ಅದ್ರ ಪರಿಣಾಮವನ್ನು ಅನುಭವಿಸಬಾರದು ಅನ್ನೋದಾದ್ರೆ, ಅಂದ್ರೆ ನಮ್ ಮುಂದಿನ ಜನ್ಮದ ಬಗ್ಗೆ ಯೋಚನೆ ಇಲ್ವಲ್ಲ. ನಾಯಿ ಬೊಗಳಿದ್ರೆ ನನ್ನ ಜೈಲ್ಗೆ ಹಾಕ್ತಾರೆ ಅನ್ನೋ ಯೋಚನೆ ಇಲ್ಲ ಅಂದಾಗ ನಾಯಿನ ಫ್ರೀಯಾಗಿ ಬಿಟ್ಬಿಡ್ತಾನೆ. ಬೊಗಳಾದ್ರೂ ಬೊಗಳ್ಕೋ, ಕಚ್ಚಾದ್ರೂ ಕಚ್ಕೋ ಅಂತ. ಯಾವಾಗ ಒಂಥರ ಶಿಕ್ಷೆ ಆಗುತ್ತೆ ಅವಾಗ ಹುಷಾರಾಗ್ತಾನೆ. ಯಾಕಂದ್ರೆ ಮುಂದಿನ ಜನ್ಮವನ್ನ ನಾವು ಕಣ್ಣಾರೆ ನೋಡಕ್ ಆಗೋದಿಲ್ಲ, ಅದಕ್ಕೆ ಭಯ ಇಲ್ಲ ನಮ್ಗೆ. ಹಂಗಂತ ಅದರಿಂದ ತಪ್ಪಿಸ್ಕೊಳಕ್ ಸಾಧ್ಯನಾ? ಜನ್ಮ ಅಂತ ಇದ್ದೇ ಇದ್ದೆ. ಕೃಷ್ಣ ಹೇಳಿದ ಗೀತೆಯಲ್ಲಿ ಜಾತಸ್ಯ ಹಿ ಧ್ರುವಂ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ ಸ.
ತಸ್ಮಾತ್ ಅಪರಿಹಾರಾರ್ಥೆ ನತ್ವಂ ಶೋಚಿತ್ ಅರ್ಹಸಿ. ಹುಟ್ಟದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು. ಹುಟ್ಟುವಾಗ ಯಾವ ಜನ್ಮ ತಗೊಂಡು ಹುಡ್ತಾನೆ ನನ್ಗೆ ಗೊತ್ತಿಲ್ಲ. ಹಾಗೆ ನಮ್ಮ ಹೃದಯದಲ್ಲಿರುವಂತಹ ಭಗವಂತ ಪರಮಾತ್ಮನ ಕೂತಿದನಲ್ಲ, ಅವನು ಸಾಕ್ಷಿಯಾಗಿರ್ತಾನೆ. ಗತಿರ್ ಬರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್. ಕೃಷ್ಣನೇ ಗತಿ. ಗತಿರ್ ಬರ್ತಾ, ಬರ್ತಾ ಅಂದ್ರೆ ಯಜಮಾನ. ಬೆಳಿಗ್ಗೆ ಹೇಳ್ತೀವಿ ಕೃಷ್ಣ ಬರ್ತಾ, ನಾವು ಭೃತ್ಯರು, ಅದಕ್ಕೆ ಭೃತ್ಯವಶ್ಯತಾ. ಕೃಷ್ಣ ಭೃತ್ಯವಶ್ಯತ, ತನ್ನ ಭಕ್ತರಿಗೆ ಅವನು ವಶ ಆಗ್ಬಿಟ್ಟಿರ್ತಾನೆ. ಹೀಗೆ ಗತಿರ್ ಬರ್ತಾ, ಬರ್ತಾ ಅಂದ್ರೆ ಯಜಮಾನ, ಅವನೇ ಗತಿ, ಅವನೇ ಯಜಮಾನ. ಪ್ರಭು ಸಾಕ್ಷಿ, ಅವನೇ ಸಾಕ್ಷಿಯಾಗಿರ್ತಾನೆ, ನಿವಾಸವಾಗಿರ್ತಾನೆ. ಶರಣಂ ಸುಹೃತ್. ಶರಣಂ ಅಂದ್ರೆ ಏನರ್ಥ ಅಂದ್ರೆ ನಾವ್ ಯಾರಿಗೆ ಶರಣಾಗತಿ ಆಗ್ಬೇಕು ಅವ್ನು ಶರಣಂ. ಈಗ ನಾವ್ ಹೇಳ್ತೀವಲ್ಲ, ಏನ್ ನಾರ್ತ್ ಕರ್ನಾಟಕ ಕಡೆ ಶರಣ್ರಿ ಅಪ್ಪ, ಯಾರು ಶರಣಾಗ್ಬೇಕು? ಯಾರಿಗೆ ಶರಣಾಗ್ಬೇಕು ನೀವು? ಭಗವಂತನಿಗೆ. ಆದ್ರೆ ಅವ್ರು ಭಗವಂತನೇ ನಂಬಲ್ಲ. ಅವರು ಯಾರು ಎದುರು ಸಿಗ್ತಾರ ಶರಣ್ರಿ, ಅವ್ರು ಶರಣಾಗತಿಯಾಗಿ ಏನ್ ಬಂತು? ಯಾರು ಶರಣಾಗ್ಬೇಕು? ನಾವು ಭಗವಂತನಿಗೆ, ಭಗವಂತನ ಶುದ್ಧ ಭಕ್ತರು ಶರಣಾಗ್ಬೇಕು. ಶರಣಂ ಅಂದ್ರೆ ನಾವು ಯಾರಿಗೆ ಶರಣಾಗತಿ ಬರೋ. ಶರಣಂ ಸುಹೃತ್. ಕೃಷ್ಣ ನಮ್ಮೆಲ್ಲರ ಫ್ರೆಂಡ್, ಸುಹೃತ್. ಯಾರಿಗೂ ಮೋಸ ಮಾಡೋದಿಲ್ಲ ಅವನು. ಆದ್ರೆ ಅವನ ಅನುಗ್ರಹನ ನೇರವಾಗಿ ಕೊಡೋದಿಲ್ಲ, ಪರೋಕ್ಷವಾಗಿ ಕೊಡ್ತಾನೆ ಗುರುಗಳ ಮೂಲಕ. ಅಂದ್ರೆ ಅವನ ನೇರ ಪ್ರತಿನಿಧಿಗಳ ಮೂಲಕ ಕೊಡ್ತಾನೆ. ನಾನು ಪ್ರತಿಯೊಬ್ಬರ ಹೃದಯದಲ್ಲೂ ಕುಳಿತಿದ್ದೇನೆ. ನೀವು ಏನಾದ್ರೂ ಮಾಡಬೇಕೆಂದಿದ್ದರೆ ಆ ಕ್ರಿಯೆಗೆ ಕೃಷ್ಣನು ಅನುಕೂಲವನ್ನು ಒದಗಿಸಿಕೊಡ್ತಾನೆ. ಕೃಷ್ಣ ಅನುಕೂಲ ಮಾಡಿಕೊಡ್ತಾನೆ. ಏನಂತ? ಕೃಷ್ಣ, ನಾನ್ ಭಕ್ತಿ ಮಾಡ್ಬೇಕಪ್ಪ, ಪ್ರಸಾದ ತಿನ್ಬೇಕು, ನೀನ್ ಭಕ್ತಿ ಸವಾಸ ಮಾಡ್ಬೇಕು ಅಂತ ಆಸೆ ಪಟ್ರೆ ಅನುಕೂಲ ಮಾಡ್ಕೊಡ್ತೀನಿ. ಓ ದೇವ್ರೆ ದೇವ್ರೆ, ನನಗೆ ಜೀವನ ಜಿಗುಪ್ಸೆ ಆಗ್ಬಿಟ್ಟಿದೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ಸೂಸೈಡ್ ಮಾಡ್ಕೋಬೇಕು ಅಂದ್ರೆ, ಓಕೆ ಅಲ್ಲಿ ಹೋಗು, ಅಲ್ಲಿ ಬಾವಿ ಇದೆ, ಕೆರೆ ಇದೆ, ಬಾಳ ಬಾವಿ ಇದೆ, ಅಲ್ಲಿ ಬಿದ್ಬಿಡು ಅಂತ ಅವನೇ ಅನುಕೂಲ ಅವನೇ ಮಾಡ್ಕೊಡೋದು. ಅದಕ್ಕೂ ಹಂಗಂತ ಅವನಿಗೇನು ನಮ್ಮ ಮೇಲೆ ಬೇಜಾರಿದೆ ಅಂತ ಅಲ್ಲ, ಅನುಗ್ರಹ ಅದು. ನೀನ್ ಆಸೆ ಪಟ್ಟೆ ಅಲ್ವಾ, ಹೋಗು. ಯಾಕೆ ಆಸೆ ಪಟ್ಟ? ಆತ್ಮಹತ್ಯೆ ಮಾಡ್ಕೋಬೇಕು ಅಂತ? ಮನಸ್ಸಿಂದ ಹಾಳಾಗೋಗಿದೆ ಜೀವ, ಮನಸ್ಸು ಸರಿ ಇಲ್ಲ. ಪ್ರೇರಣೆ ಮಾಡ್ತು ಅವನಿಗೆ, ಅಯ್ಯೋ ಈ ಜೀವನ ಸಾಕಾಗಿದೆ, ಏನಕ್ಕೆ ಬದುಕಿದ್ಯಾ, ಹೋಗು ಅಂತ ಹೇಳುತ್ತೆ. ಜೀವ ಕಳ್ಕೊಂಡ್ಬಿಡ್ತಾನೆ ಹೋಗಿ. ಮತ್ತೆ ಶಿಕ್ಷೆ ಅನುಭವಿಸಿದ ಯಾರು? ಜೀವ. ಇದೇ ಮನಸ್ಸೇ ಹೋಗೋದಲ್ಲಿಗೆ. ಮತ್ತೆ ಇದೇ ಮನಸ್ಸು, ಬುದ್ಧಿ, ಇಂದ್ರಿಯಗಳೇ ಇನ್ನೊಂದು ಹೇಗೆ ಹೋದಾಗ ಅವು ಬರ್ತಾವೆ, ಫಾಲೋ ಮಾಡ್ಕೊಂಡ್ ಬರ್ತವೆ. ಶರೀರಂ ಯದವಾಪ್ನೋತಿ ಯಚ್ಚಾಪತ್ಕ್ರಾಮತೀಶ್ವರ. ಇದೇ ಮನಸ್ಸು, ಇದೇ ಬುದ್ಧಿ, ಇದೇ ಇಂದ್ರಿಯನೇ ಇನ್ನೊಂದು ಜನ್ಮಕ್ಕೆ ಹೋಗೋದು ಜೀವಾತ್ಮನ ಜೊತೆ. ಅಲ್ಲಿ ನಾಯಿಯಾಗಿ ಬದುಕಬೇಕಾಗುತ್ತೆ. ನಾಯಿಯಾಗಿ ಏನ್ ಯೋಚನೆ ಮಾಡ್ಬೇಕು ಅದು ಯೋಚನೆ ಮಾಡುತ್ತೆ ಅಷ್ಟೇ. ನಾಲ್ಗೆ, ನಾಯಿ ಜನ್ಮಕ್ಕೆ ಹೋದಾಗ ನಾಲ್ಗೆ ಇರುತ್ತೆ, ಇದೇ ಮನ್ಸು ಇರುತ್ತೆ. ಅವ್ ಮಾತಾಡಂಗಿಲ್ಲ ಅವಾಗ. ಯಾಕಂದ್ರೆ ಆ ದೇಹಕ್ಕೆ ತಕ್ಕಂಗ ಅವನು ಕ್ರಿಯೆ ಮಾಡ್ತಾನೆ, ಆ ದೇಹಕ್ಕೆ ತಕ್ಕಾಗಿ ಅವನು ಯೋಚನೆ ಮಾಡ್ತಾನೆ. ನಾನು ನಾಯಿಯಾಗಿದ್ದೇನೆ, ನನಗೆ ಉದ್ದ ನಾಲಿಗೆ ಇದೆ, ಆದ್ರೆ ಮಾತಾಡೋಂಗಿಲ್ಲ. ನಾನು ಕತ್ತೆ ಆಗಿದ್ದೇನೆ, ನಾನು ಒದಿಬೇಕು. ನಾನು ಕುದುರೆ ಆಗಿದ್ದೀನಿ, ನಾನು ಕೆನೆಬೇಕು. ನಾನು ಮನುಷ್ಯನಾಗಿದ್ದೀನಿ, ನಾನು ಎಂಜಾಯ್ ಮಾಡ್ಬೇಕು. ಆ ದೇಹಕ್ಕೆ ತಕ್ಕಂಗೆ ಅವನು ಆಸೆಗಳನ್ನ ಬೆಳೆಸ್ಕೊಳ್ತಾನೆ. ಭಗವಂತ ಅನುಗ್ರಹ ಮಾಡ್ತಾನೆ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಭಗವಂತ ಕೇಳಿದ್ದೆಲ್ಲ ಅನುಗ್ರಹ ಮಾಡ್ತಾನೆ, ಆದ್ರೆ ನಾವು ಭಕ್ತಿ ಏನ್ ಕೇಳ್ಬೇಕು ಅದನ್ನ ಕೇಳ್ತಾ ಇಲ್ಲ ಅಷ್ಟೇ. ಅದೇ ಪ್ರಾಬ್ಲಮ್. ಕೃಷ್ಣ ಪ್ರಜ್ಞೆ ಇಲ್ಲದೆ ನೀವು ಸಂತೋಷವಾಗಿರಬಹುದು ಎಂದು ಭಾವಿಸಿದರೆ ಕೃಷ್ಣನು ಅದಕ್ಕೆ ಆಕ್ಷೇಪ ಮಾಡೋದಿಲ್ಲ. ಅಂದ್ರೇನು? ಕೃಷ್ಣ ಇಲ್ದೇನು ನಾವು ಸುಖವಾಗಿರ್ಬೋದಲ್ಲ, ನಾವು ಸುಖವಾಗಿರ್ತೀವಿ, ಆರಾಮಾಗಿರ್ತೀವಿ. ಕೃಷ್ಣ ಪ್ರಜ್ಞೆ ಆಗ್ಬೇಕು ಅಂದ್ರೆ ಕೃಷ್ಣ ಅದಕ್ಕೆ ತಡೆಯೋದಿಲ್ವಂತೆ. ಆಯ್ತಾಯ್ತು, ನನ್ ಬಿಟ್ಟು ನೀನು ಎಂಜಾಯ್ ಮಾಡು ಅಂತ ಬಿಟ್ಟು ಬಿಡ್ತಾನೆ. ಅವಾಗ ಮಾಯಾ ನೀನ್ ಸ್ವಲ್ಪ ಅವಳು ಒಂಚೂರು ನೋಡ್ಕೋ, ಏನ್ ಬೇಕೋ, ಏನ್ ಕೇಳ್ತಾನೋ ಕೊಡು. ಯೋಗ ಮಾಯೆಗೆ, ಸುಭದ್ರಿಗೆ ಭಗವಂತ ಆಜ್ಞೆ ಮಾಡ್ತಾನೆ, ನಿನ್ನ ಇನ್ಮೇಲೆ ನನ್ನ ಸೋದರಿ ಅಂತ ಕರೀತಾರೆ, ತಂಗಿ ಅಂತ ಕರೀತಾರೆ. ನೀನೇ ಸುಭದ್ರ. ನಿನ್ನ ಭೌತಿಕ ಜನರು ಚಂಡಿ, ಚಾಮುಂಡಿ, ಕಾಳಿ, ಭದ್ರೆ, ದುರ್ಗೆ ಅಂತ ಕರೀತಾರೆ. ಅವರು ಏನೇ ಲೌಕಿಕ ವರಗಳನ್ನ ಕೇಳಿದ್ರು ನೀನ್ ಕೊಡು. ಓದಿಲ್ವಾ ಇದು ಭಾಗವತಮಲ್ಲಿ? ಅದಕ್ಕೆ ಯಾಕೆ ಜನ ಓಡೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ ಎದ್ದು ಬಿದ್ದು? ಕಾಳಿ ದೇವಸ್ಥಾನಕ್ಕೆ ಯಾಕೆ ಓಡೋಗ್ತಾರೆ? ದೇವಿ ದೇವಸ್ಥಾನಕ್ಕೆ ಯಾಕೆ ಓಡೋಗ್ತಾರೆ? ಕೃಷ್ಣ ಹೇಳಿದಾನೆ ಅದಕ್ಕೆ ಓಡೋಗ್ತಾರೆ. ಸುಮ್ಮನೆ ಓಡ್ತಲ್ಲ ಅವರು. ಲೌಕಿಕ ಅಪೇಕ್ಷೆಗಳಿದೆ, ಇಚ್ಛೆಗಳಿದೆ, ಅದಕ್ಕೆ ಓಡೋಗ್ತಿದಾರೆ. ತಡೆಯೋದಿಲ್ಲ ಅವನನ್ನ. ಓಡು ಓಡು, ಬೇಗ ಓಡು, ಫಾಸ್ಟ್ ಓಡು ಅಂತ ಅನುಗ್ರಹ ಮಾಡ್ಕೊಡ್ತಾನೆ. ನೋಡಿ, ಡೈರೆಕ್ಟ್ ಟ್ರೈನ್ ಇದೆ ಚಾಮುಂಡಿ ಬೆಟ್ಟಕ್ಕೆ, ಹೋಗಿ ಹೋಗಿ. ಭಗವಂತ ಎಲ್ಲದಕ್ಕೂ ಅನುಕೂಲ ಮಾಡ್ಕೊಡ್ತಾನೆ. ಆದರೆ
ಅವರಿಂದ ಏನ್ ಫಲ ಪಡಿತೀಯೋ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಕೊಡೋದು ನಾನೇನೆ. ಅದೇ ನನಗೂ ಸಚಯ ಶ್ರದ್ಧೆಯ ಯುಕ್ತ ತಸ್ಯಾರಾಧನೆ ಮೀಹತೆ. ಮತ್ತೆ ಅದನ್ನೆಲ್ಲ ಯಾರು ಕೊಡೋದು? ಮಹೈವ ವಿಹಿತಾನಿ ತಾನ್ ಕಾಮಾನ್ ಮಯೈವ ವಿಹಿತಾನಿ ತಾನ್. ನಾನೇ ಕೊಡೋದಲ್ಲ. ಯಾಕೆಂದ್ರೆ ನಿಮ್ಮ ಹೃದಯದಲ್ಲಿ ಕುಳಿತಿರುವ ಕೃಷ್ಣನು ಪರಮಸಾಕ್ಷಿಯಾಗಿದ್ದಾನೆ. ಅದಕ್ಕೆ ದೇವರು ನಿಮಗಿರುವ ಅಲ್ಪ ಸ್ವಾತಂತ್ರ್ಯದಲ್ಲಿ ಅಡ್ಡಿ ಬರುವುದಿಲ್ಲ, ತಡೆಯೋದಿಲ್ಲ. ಅವನು ಹೀಗ್ ಮಾಡ್ಬೇಡ, ಹಾಗ್ ಮಾಡ್ಬೇಡ, ತಪ್ಪು, ಅದ್ ಸರಿ, ಹೀಗ್ ಮಾಡಿ ಯಾರಿಗೂ ಅಡ್ಡಿ ಬರೋದಿಲ್ಲ. ಭಗವಂತನ ಆದೇಶಕ್ಕೆ ಅನುಗುಣವಾಗಿ ನಾವು ಮಾಡಿದ್ರೆ ಅನುಕೂಲ ಮಾಡ್ಕೊಡ್ತಾನೆ, ಇಲ್ಲಾಂದ್ರೆ ಪನಿಷ್ಮೆಂಟ್ ಮಾಡ್ತಾನೆ ಅಷ್ಟೇ. ಭಗವಂತನ ಆದೇಶ ಏನಂತಾನೆ ಗೊತ್ತಿಲ್ಲ ಅಂದ್ರೆ ತಪ್ಪೇ ಮಾಡ್ತೀವಿ ನಾವು. ಟ್ರಾಫಿಕ್ ರೂಲ್ಸೇ ಗೊತ್ತಿಲ್ಲ ಅಂದ್ರೆ ನಾವು ತಪ್ಪೇ ಮಾಡ್ತೀವಿ. ನೋ ಪಾರ್ಕಿಂಗ್ ಪಾರ್ಕಿಂಗ್ ಮಾಡ್ತೀವಿ, ರೆಡ್ ಇದ್ದಾಗ ಮೂವ್ ಮಾಡ್ತೀವಿ, ಜೀಬ್ರಾ ಕ್ರಾಸಿಂಗ್ ಅಲ್ಲಿ ಇದ್ದಾಗ ನಾವು ಜೀಬ್ರಾ ಕ್ರಾಸಿಂಗ್ ಬಿಟ್ಟು ಎಲ್ಲ ರೋಡ್ ದಾಟ್ತೀವಿ. ಅಷ್ಟು ದೊಡ್ಡ ದೊಡ್ಡ ಸ್ಕೈ ವಾಕ್ ಮಾಡಿರ್ತಾರೆ ಸರ್ಕಾರದವರು, ಅದನ್ನ ಬಿಟ್ಬಿಟ್ಟು ನಾವು ಕಾಂಪೌಂಡ್ ಹಾಕ್ತಿವಿ. ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ತಾರೆ ಸರ್ಕಾರದವ್ರು, ಹಾಕಲ್ಲ. ಹೇರ್ ಸ್ಟೈಲ್ ಹಾಳಾಗೋಗ್ಬಿಡುತ್ತೆ ಅಂತ ಹೋಗ್ತೀವಿ. ಸರ್ಕಾರದ ನಿಯಮಗಳನ್ನ ನಾವು ಪಾಲನೆ ಮಾಡ್ತಲ್ಲ, ಮತ್ತೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಹೊಣೆ? ನಾವೇ. ಅದಕ್ಕೆ ಭಗವಂತ ನಮ್ಮ ಸ್ವತಂತ್ರವನ್ನ ತಡೆಯೋದಿಕ್ಕೆ ಬರೋದಿಲ್ಲ. ನೀವು ಪ್ರಾಮಾಣಿಕರಾಗಿದ್ದರೆ ಕೆಲವು ಸಲ ನೀವು ಪತನ ಹೊಂದಿದರೂ ಅವನು ರಕ್ಷಣೆ ಮಾಡ್ತಾನೆ. ಪತನ ಹೊಂದಬೇಕು ಅಂತ ಹೊಂದೋದಲ್ಲ. ನೀವು ಯಾವಾಗ ಭಗವಂತನಿಗೆ ನಿಷ್ಠೆಯಿಂದ ಇರ್ತಿರೋ, ಪ್ರಾಮಾಣಿಕರಾಗಿರ್ತಿರೋ, ಸಿನ್ಸಿಯಾರಿಟಿ, ಆಗ ಒಂದ್ ವೇಳೆ ಪತನ ಆದ್ರೂ ಕೂಡ ಭಗವಂತ ರಕ್ಷಣೆ ಮಾಡ್ತಾನಂತ ಅವ್ರನ್ನ. ಯಾವ ವಿಷಯದಲ್ಲಿ ಆಗಲಿ ನೀವು ಪತನ ಹೊಂದಿದರೆ ಅವನು ನಿಮ್ಮನ್ನು ಕ್ಷಮಿಸಿ ಇನ್ನೂ ಹೆಚ್ಚಿನ ಬುದ್ಧಿಶಕ್ತಿಯನ್ನು ಕೊಡುತ್ತಾನೆ. ಈ ಬುದ್ಧಿಶಕ್ತಿಯು ಇದನ್ನ ಮಾಡಬೇಡ, ಈಗ ನಿನ್ನ ಕರ್ತವ್ಯವನ್ನು ಮಾಡಿಕೊಂಡು ಹೋಗು ಎಂದು ಹೇಳುತ್ತದೆ. ಆದ್ರೆ ನಾವು ಕೃಷ್ಣನನ್ನ ಮರೆಯಲು ಬಯಸಿದರೆ, ಕೃಷ್ಣ ನಾನು ಮರಿಬೇಕು ಅಂದ್ರೆ ಓಕೆ ತಗೋ, ಅದಕ್ಕೂ ಅನುಗ್ರಹ ಮಾಡ್ಕೊಡ್ತಾನೆ. ಜನ್ಮಾಂತರದಲ್ಲಿ ಮರೆಯೋಂಗೆ ಅಧಿಕಾರ ಅವರು ಅನುಗ್ರಹ ಮಾಡ್ಬಿಡ್ತಾರೆ ನಮಗೆ. ಕೃಷ್ಣ ಮರಿಬೇಕು ಅಂತ ಇಚ್ಛೆ ಪಟ್ರೆ ಇನ್ನು ಯಾವ ಜನ್ಮಾಂತರದಲ್ಲಿ ಅವ್ರನ್ನ ಸ್ಮರಣೆ ಮಾಡಬಾರದು ನಾವು, ಹಂಗೆ ಅನುಗ್ರಹ ಮಾಡ್ತಾನೆ. ಅದು ಒಂದು ಅನುಗ್ರಹ ಮಾಡ್ಬಿಡ್ತಾನೆ, ಹೋಗಿ ಎಂಜಾಯ್ ಮಾಡಿ ಅಂತ ಅಲ್ವಾ. ಎಷ್ಟು ನೇರವಾಗಿದೆ ಇದರಲ್ಲಿ, ರಹಸ್ಯ ಏನೂ ಇಲ್ಲ ಇದರಲ್ಲಿ, ಎಲ್ಲ ನೇರ ಇದೆ. ಬಟ್ ಈಗ ನಾವು ನಮ್ಮ ಇಚ್ಛೆಯನ್ನು, ನಮ್ಮ ಸ್ವತಂತ್ರವನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕಷ್ಟೆ. ಅರ್ಥ ಆಗದೇ ಇರೋ ವಿಚಾರ ಏನೂ ಇಲ್ಲ ಇದರಲ್ಲಿ. ಇನ್ನು ನಮ್ ಕರ್ತವ್ಯ ಅಷ್ಟೇ. ಹೇಳಿದಾನೆ ಭಗವಂತ. ಇತಿತೆ ಗುಹ್ಯಮಾಖ್ಯಾತಂ, ನಾನು ಎಲ್ಲ ಗುಹ್ಯವನ್ನ ರಹಸ್ಯವನ್ನ ಹೇಳ್ಬಿಟ್ಟಿದ್ದೀನಿ. ನೀನು ಯೋಚನೆ ಮಾಡಿ ನೀನ್ ಏನ್ ಸರಿ ಅನ್ಸುತ್ತೋ ಅದ್ ಮಾಡು. ವಿಮರ್ಶೇತ ಯಥೇಶೇಷೇಣ ಯಥೇಚ್ಛಸಿ ತಥಾಕುರು. ನಿನ್ಗೇನು ಸರಿ ಅನ್ಸುತ್ತೋ ಅದ್ ಮಾಡು ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಸತ್ಕರ್ಮ ದುಷ್ಕರ್ಮ ಅಂತ ಎರಡು ತರ ಇದೆ. ಕೆಲವರು ಸತ್ಕರ್ಮ ಮಾಡ್ತಾರೆ, ಕೆಲವರು ದುಷ್ಕರ್ಮ ಮಾಡ್ತಾರೆ. ಸತ್ಕರ್ಮ ಮಾಡಿದ್ರೆ ಸತ್ಫಲ ಸಿಗುತ್ತೆ, ದುಷ್ಕರ್ಮ ಮಾಡಿದ್ರೆ ದುಷ್ಫಲ ಸಿಗುತ್ತೆ. ದೋಷಸ್ಯ ದೃಷ್ಟ ಗುರುಲಾಘವಮ್ಯತ ಭಿಷಕ್ ಚಿಕಿತ್ಸೆತ ರುಜಾಂ ನಿಧಾನವತ್. ಅದಕ್ಕೆ ಪ್ರಾಯಶ್ಚಿತ ಅಂತ ಒಂದಿರುತ್ತೆ. ಒಂದು ಪಾಪ ಕಾರ್ಯ ಮಾಡಿ ಅದನ್ನ ಇನ್ನೊಂದು ರೀತಿಯಲ್ಲಿ ಪರಿಮಾರ್ಜನೆ ಮಾಡ್ಕೋಬೇಕು. ಪ್ರಾಯಶ್ಚಿತ ಅಂದ್ರೆ ಏನು? ಈಗ ಗೊತ್ತಿದ್ದೋ ಏನೋ ಒಂದು ಪಾಪ ಮಾಡ್ಬಿಡ್ತೀವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಪ್ರಾಯಶ್ಚಿತ ಅಂತ ಒಂದಿದೆ. ಆ ಪ್ರಾಯಶ್ಚಿತ ಮಾಡ್ಕೋಬೇಕಾದ್ರೆ ನನ್ನ ತಪ್ಪಿಗೆ ನಾನೇ ಹೊಣೆ ಅನ್ನೋದು ಗೊತ್ತಿರಬೇಕು ನಮಗೆ ಫಸ್ಟ್. ಇಲ್ಲ ನಾನ್ ತಪ್ಪು ಮಾಡಿಲ್ಲ, ಅವನಿಂದಾನೇ ಆಗಿದ್ದು, ಅವ್ನ್ ಮಾಡಿದ್ದು ಅಂತ ಅಂದ್ರೆ ನಾವು ಪ್ರಾಯಶ್ಚಿತ ಮಾಡ್ಕೊಳಕ್ ಆಗಲ್ಲ ಅವಾಗ. ಯಾಕೆ? ತಪ್ಪು ಅವನ್ ತಾನೇ ಮಾಡಿದ್ದು. ಸರ್ ಅವ್ನು ಹೇಳ್ದ ಕೊಲೆ ಮಾಡಕ್ ನಾನ್ ಮಾಡ್ದೆ ಅಷ್ಟೇ, ನಂದೇನ್ ತಪ್ಪಿಲ್ಲ ಅದ್ರಲ್ಲಿ ಅಂತ ಹೇಳಿದ್ರೆ ಪ್ರಾಯಶ್ಚಿತ ಮಾಡ್ಕೊಳಕ್ಕಾಗತ್ತ? ಅವನು ಮಾಡಬಾರ್ದು ಮಾಡಿ ಜೈಲ್ಗೆ ಹೋದ್ರೆ ಎಲ್ಲ ವಿಪಕ್ಷ ಬೇಡವ ಅವನಿಗೆ. ಅವ್ನು ಯಾವ್ದೇ ರಾಜಕೀಯ ವ್ಯಕ್ತಿ ಮಗನೇ ಆಗಿರ್ಲಿ, ಎಂತ ಗಣ್ಯ ವ್ಯಕ್ತಿನೇ ಆಗಿರ್ಲಿ, ಪಾಪ ಪ್ರಜ್ಞೆ ಕಾಡ್ಲಿಲ್ಲ ಅಂತಂದ್ರೆ ಅವ್ನು ಪ್ರಾಯಶ್ಚಿತ ಮಾಡ್ಕೋತಾನ? ಇಲ್ಲಿ ಪ್ರಾಯಶ್ಚಿತ ಮಾಡ್ಕೊಂಡಿಲ್ಲ ಅಂದ್ರೆ ಶುಕಮುನಿ ಹೇಳ್ತಾರೆ ನರಕ, ಅಲ್ಲಿ ಘೋರ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಇವ್ರಿಗೆ ಯಾರಿಗೂ ಪಶ್ಚಾತ್ತಾಪ ಅನ್ನೋದೇ ಇಲ್ಲ. ನಾನ್ ಮಾಡಿ ತಪ್ಪು ಅಂತ ನಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ನರಕದಲ್ಲಿ ಘೋರ ಶಿಕ್ಷೆ ಅನುಭವಿಸ್ಬೇಕಾಗತ್ತಲ್ಲ.
ಪರೀಕ್ಷೆ ಹೇಳ್ತಾರೆ, ತಸ್ಮಾತ್ ಪುರೈ ವಾಶ್ವ ಪಾಪ ನಿಷ್ಕೃತೌ ಯಥೇತ ಮೃತ್ಯು ಅವಿಪದ್ಯತಾತ್ಮನಃ. ಇಲ್ಲ ನರಕದಲ್ಲಿ ಅನುಭವಿಸ್ಬೇಕಾಗುತ್ತೆ ಅವನು 100%. ಪಾಪ ಮಾಡ್ತಾನೆ, ಪಾಪ ಮಾಡೋದು ಪಾಪ ಅಲ್ಲ, ಭಗವಂತ ಹೇಳ್ತಾನೆ ತಪ್ಪು ಮಾಡೋದು ತಪ್ಪಲ್ಲ, ತಪ್ಪನ್ನ ತಿದ್ಕೊಂಡು ಹೋಗದೇ ಇದ್ರೆ ತಪ್ಪಾಗುತ್ತೆ ಅಂತ. ನಾನಾ ಬಗೆಯ ಪ್ರಾಯಶ್ಚಿತ್ತಗಳಿದೆ, ಅದನ್ನ ಪರಿಮಾರ್ಜನೆ ಮಾಡ್ಕೊಂಡ್ರೆ, ಇಲ್ಲೇ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಸರಿ ಹೋಯ್ತು. ಇಲ್ಲಿ ನಾವು ಬರೋದೇ ಅದಕ್ಕೋಸ್ಕರ, ಪಾಪ ಮಾಡ್ತೀವ ಕ್ಲಿಯರ್ ಮಾಡ್ಕೊಂಡು ಏನಿದೆ ಎಲ್ಲ ಕರೆಕ್ಷನ್. ನೋಡಿ ಈಗ ರಫ್ ನೋಟ್ ಬುಕ್ ಕ್ಲಾಸಲ್ಲಿ ರಫ್ ನೋಟ್ ಅಂತ ಹೇಳ್ತಾರೆ, ಕ್ಲಾಸ್ ವರ್ಕ್. ಏನೇ ರಾಂಗ್ ಆದ್ರೂ ಮಿಸ್ಟೇಕ್ ಆದ್ರೂ ಅದನ್ನ ಹೊಡೆದಾಕ್ ಏನು ಮಾಡ್ಕೋಬಹುದು. ಎಕ್ಸಾಮ್ ಅಲ್ಲಿ ಹಂಗ್ ಮಾಡಕ್ಕಾಗಲ್ಲ. ಎಷ್ಟ್ ಸಲ ಕೇಳ್ತೀರ ಕೇಳಿ, ಹೊಡೆದಾಕಿ ಬಡ್ದಾಕಿ ಏನೋ ಮಾಡಿ ಆದ್ರೆ ಎಕ್ಸಾಮ್ ಅಲ್ಲಿ ಹಂಗ್ ಮಾಡಕ್ಕಾಗ, ಸಮಯನೂ ಇಲ್ಲ, ಅದನ್ನ ಒಪ್ಪಳೋದು ಇಲ್ಲ. ರಾಂಗ್ ಅಂತ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ, ಫೇಲ್ ಮಾಡ್ಬಿಡ್ತಾರೆ. ಕ್ಲಾಸಲ್ಲಿ ಫೇಲ್ ಮಾಡಲ್ಲ ನಿಮ್ನ. ರಾಂಗ್ ಆಯ್ತಾ, ಓಕೆ ನಾಳೆ ಮಾಡ್ಕೋಬಾ, ಇನ್ನೊಂದ್ಸಲ ಮಾಡ್ಕೋಬಾ, ಇನ್ನೊಂದ್ಸಲ ಟ್ರೈ ಮಾಡು, ಚಾನ್ಸ್ ಕೊಡ್ತಾರೆ. ಅದಕ್ಕೆ ಕ್ಲಾಸ್ ಅಂತ ಹೇಳೋದು. ನಾವು ಯಾಕೆ ಕ್ಲಾಸ್ಗೆ ಹೋಗ್ತೀವಿ, ನಾವು ತಪ್ಪು ಮಾಡಿರ್ತೀವಿ, ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗ್ತೀವಿ. ಎಕ್ಸಾಮ್ ಅಲ್ಲಿ ಹಂಗ್ ಮಾಡಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ಪಾಪ ಕಾರ್ಯಗಳಿಗೆ ನಾವೇ ಹೊಣೆಗಾರ ಅಂತ ಗೊತ್ತಿರ್ಬೇಕು ನಮಗೆ. ಆ ಪಾಪ ಕಾರ್ಯದ ಗುರುತ್ವಕ್ಕೆ ತಕ್ಕ ಹಾಗೆ ಆ ಪಾಪ ಕಾರ್ಯ ಎಂತದ್ದು ಅಂತ ನೋಡ್ಕೊಂಡು ತಕ್ಕ ಹಾಗೆ ಅವರು ಶಾಸ್ತ್ರದಲ್ಲಿ ಬಿಸಿರೋ ಹಾಗೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳಲೇಬೇಕು. ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲ, ಗಾಳಿಗೆ ತೂರ್ತಾ ಇಲ್ಲ, ಮಾಡ್ಕೊಳ್ಳೇಬೇಕು. ಕಾಯಿಲೆ ಬಂದಾಗ ವೈದ್ಯರ ಬಳಿ ಹೋಗಿ ಹಣ ಕೊಡುವಂತೆ ಪಾಪ ಕಾರ್ಯಗಳಿಗೆ ಅನುಗುಣವಾಗಿ ಪ್ರಾಯಶ್ಚಿತ್ತವನ್ನ ಪಡೆಯಲು ನಿರ್ದಿಷ್ಟ ಬ್ರಾಹ್ಮಣ ವರ್ಗದ ಬಳಿಗೆ ಹೋಗಲೇಬೇಕು. ಇದು ವೈದಿಕ ಜೀವನದ ವಿಧಾನ. ಅದಕ್ಕೆ ಹೇಳೋದು, ಯಾಕೆ ನಾವು ದಾನದ ವಿಚಾರ ಅಂತ ಬಂದಾಗ ಭಗವಂತನಿಗೆ ಕೊಡಿ, ಸೇವೆ ಮಾಡಿ ಭಗವಂತನಿಗೆ. ಯಾಕಂದ್ರೆ ಅದರಲ್ಲಿ ನಮ್ಗೆ ಎಷ್ಟೋ ಗೊತ್ತಿಲ್ಲದೆ ಮಾಡಿರೋಂಥ ಪಾಪಗಳು, ಗೊತ್ತಿಲ್ಲದೆ ಮಾಡಿರೋ ಪಾಪಗಳು ನಾಶ ಆಗುತ್ತೆ. ನಮ್ಗೆ ಈಗ ಇಲ್ಲಿ ಹೇಳ್ತಿದಾರಲ್ವಾ, ನಾವು ಮಾಡಿರೋ ಪಾಪಗಳು ನಮ್ಗೆ ತಟ್ಟಬೇಕು, ಗೊತ್ತಾಗ್ಬೇಕು ನಮ್ಗೆ, ಇಲ್ಲ ನಾವು ಪಾಪಿಗಳು, ನಾವು ಪಾಪ ಮಾಡಿದೀವಿ, ಎಷ್ಟೋ ಪಾಪ ಮಾಡಿದೀವಿ, ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದಕ್ಕೆ ಬೆಸ್ಟ್ ವೇ, ದಾರಿ ಯಾವ್ದಂದ್ರೆ ಬ್ರಾಹ್ಮಣರಿಗೆ, ವೈಷ್ಣವರಿಗೆ, ಭಗವಂತನ ಶುದ್ಧ ಭಕ್ತರಿಗೆ ಸೇವೆ ಮಾಡ್ಬೇಕು. ಅದಕ್ಕೆ ಒಳ್ಳೆ ಅವಕಾಶ ಇದೆ, ಭಗವಂತ ಎಲ್ರಿಗೂ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಮಾಡಿ, ಎಷ್ಟು ಸೇವೆ ಆಗುತ್ತೆ ನಿಮ್ಗೆ ಮಾಡಿ, ಭಗವಂತನ ಸೇವೆಗೋಸ್ಕರ, ಭಗವಂತನಿಗೆ ತೃಪ್ತಿಗೋಸ್ಕರ, ಖುಷಿಗೋಸ್ಕರ ಮಾಡಿ. ಶುಕಮುನಿಗಳು ಹೇಳ್ತಾರೆ, ಕಾಯಿಲೆ ಬಂದಾಗ ನಾವು ಹೇಗೆ ಹೇಳ್ತಾರಲ್ಲ, ದೋಷಸ್ಯ ದೃಷ್ಟ ಗುರುಲಾಗಮಿತ ಬಿಷಕ್ ಚಿಕಿತ್ಸೆತ. ಬಿಷಕ್ ಅಂದ್ರೆ ಕಾಯಿಲೆ, ಬಿಷಕ್ ಚಿಕಿತ್ಸೆತ ರುಜಾಂ ನಿಧಾನವಿತ್. ರುಜಾಂ ನಿಧಾನವಿತ್. ನಿಧಾನ ಅಲ್ಲ, ದೊಡ್ಡ ಧಾಲ. ನಿಧಾನ ಅಂದ್ರೆ ಸ್ಲೋ, ನಿಧಾನ ಅಂದ್ರೆ ದಾನ ಕೊಡೋದು ಅಂತ. ದಾನ ಹೇಗೆ ನಾವು ದುಡ್ಡು ಕೊಟ್ಟು ಕಾಯಿಲೆ ವಾಸಿ ಮಾಡ್ಕೊಳ್ತೀವಲ್ಲ, ಡಾಕ್ಟರ್ ಹತ್ರ, ಡಾಕ್ಟ್ರೆ ಇದಕ್ಕೆ ಎಷ್ಟು ದುಡ್ಡು ಆಗುತ್ತೆ, ಇಷ್ಟ ಆಗುತ್ತೆ, ಓಕೆ ತಗೊಳ್ಳಿ, ನಾನು ಕಾಯಿಲೆ ವಾಸಿ ಮಾಡಿ. ಆದ್ರೆ ಬಿಷಕ್ ಚಿಕಿತ್ಸೆತ ರುಜಾಮ್ ಅಂದ್ರೆ ಕಾಯಿಲೆಯನ್ನು ವಾಸಿ ಮಾಡಕ್ಕಿರುವಂತ ವಿಧಾನ, ನಿಧಾನವಿತು. ಪಾಪ ಕಾರ್ಯಕ್ಕೆ ತಕ್ಕಾಗಿ ಅವನು ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳಬೇಕು. ಇದು ವೈದಿಕ ಜೀವನದ ವಿಧಾನ. ಓಕೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಮುಂದೆ ಹೇಗೆ ಪಾಪ ನಿವಾರಣೆ ಆಗುತ್ತೆ, ಸಂತರು ಹೇಗೆ ಅನುಕಂಪ ಮಾಡ್ತಾರೆ, ಇನ್ನೊಂದು ಪೇಜ್ ಇದೆ, ಹೇಳ್ಬಿಡ್ತೀನಿ. ಸೊ ನಾವು ನಮ್ಮನ್ನ ಪ್ರಶ್ನೆ ಕೇಳ್ಕೋಬೇಕು, ಅಥವಾ ಗುರುಗಳನ್ನ ಪ್ರಶ್ನೆ ಕೇಳ್ಬೇಕು. ಗುರುಗಳೇ, ದೈಹಿಕ ಸ್ವಭಾವದ 4 ಕೆಲಸಗಳು ಯಾವುದು? ಆಹಾರ, ನಿದ್ರೆ, ಭಯ, ಮೈಥುನ. ಈ 4 ಕೆಲಸದಲ್ಲಿ ಮುಳುಗೋಗಿರ್ತಾರಲ್ಲ ಅಂತ ಪ್ರಾಣಿಗಳು, ಮನುಷ್ಯರು ಅಂತ ಹೇಳ್ತಾ ಇಲ್ಲ ಅಲ್ಲಿ, ಅಂತ 2 ಕಾಲಿನ ಪ್ರಾಣಿಗಳು, ಪಶು ನಾಗರಿಕತೆ ಇದಾರಲ್ಲ ಅಂತವ್ರಿಗೂ ಮನುಷ್ಯನ್ಗೆ ಏನ್ ವ್ಯತ್ಯಾಸ? ಈಗ ನಾವು ಮನುಷ್ಯರೇ, ಏನು ಭಕ್ತಿ ಅನ್ನೋದೇ ಗೊತ್ತಿಲ್ಲದೆ ಎಂಜಾಯ್ ಮಾಡ್ತಾ, ಅವ್ರು ಮನುಷ್ಯ. ಏನ್ ವ್ಯತ್ಯಾಸ? ಇಬ್ಬರು ಪಕ್ಕ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸಿದ್ರೆ ಇಬ್ರು ಒಂದೇ ತರ ಇರ್ತೀವಿ ನಾವು. ಅವ್ನಿಗೆ 2 ಕಾಲು, ನಮ್ಗೆ 2 ಕಾಲು, ಅವ್ನಿಗೆ 2 ಕಾಲು, ನಮ್ಗೆ 2 ಕೈ. ವ್ಯತ್ಯಾಸ ಇರುತ್ತೆ. ಏನ್ ವ್ಯತ್ಯಾಸ ಇರುತ್ತೆ? ಶುಕಮುನಿ ಪರೀಕ್ಷಿತ ಕೇಳ್ತಾರೆ, ಯಾಕೆ ಅವ್ರನ್ನ ಆ ದುರ್ಬಲ ಸ್ಥಿತಿಲಿ ಇಟ್ಬಿಟ್ಟಿದ್ದಾನೆ ಮನುಷ್ಯ ಭಗವಂತ? ಭಕ್ತಿನೇ ಮಾಡಕ್ ಆಗದೆ ಇರೋ ತರ ಯಾಕೆ ಮಾಡ್ಬಿಟ್ಟಿದ್ದಾನೆ? ಇದಕ್ಕೇನೋ ಪರಿಹಾರ ಇದೆಯಾ? ನಿತ್ಯವಾದ ಜೀವನ ಅನ್ನೋದೇ, ಶಾಶ್ವತವಾದ ಜೀವನ ಅಂತ ಏನಾದ್ರು ಇದೆಯಾ? ನನ್ಗೆ ಸಾಯಕ್ ಇಷ್ಟ ಇಲ್ಲ, ಬದುಕಬೇಕು, ಏನ್ ಮಾಡ್ಬೇಕು ಅದಕ್ಕೆ? ಆತರ ವಿಜ್ಞಾನ ಏನಾದ್ರು ಕಲೆ ಇದೆಯಾ? ಏನೋ ಸಂಜೀವಿನಿ ಏನು ವಿದ್ಯೆ ಏನಾದ್ರು ಇದೆಯಾ ಸಾಯದೇ ಇರೋ ತರ ಅಂತ ಕೇಳ್ತದ್ರೆ ಇದೆಲ್ಲಾನು. ಮಾನವ ಜೀವಿಯು ಕುತೂಹಲ ತಾಳಿದಾಗ ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಉಂಟಾಗುತ್ತೆ. ಕುತೂಹಲ ಇದ್ರೆ ಮಾತ್ರ.
ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ, ಹಾಗೆ ಬದುಕ್ತಾ ಇದೀವಿ ನಾವು. ಇದು ಶ್ವಾನ ನಾಗರಿಕತೆ. ಶ್ವಾನ ಅಂದ್ರೆ ನಾಯಿ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಬುದ್ಧಿವಂತನಾದವನು ಈ 4 ಸಮಸ್ಯೆಗಳಿಂದ ಅವನು ಬಿಡುಗಡೆ ಹೊಂದೋಕೆ ಪ್ರಯತ್ನ ಮಾಡ್ತಾನೆ. ಬಿಡುಗಡೆ ಹೊಂದ್ಬಿಡ್ತೀನಿ ಅಂತಲ್ಲ, ಬಿಡುಗಡೆ ಹೊಂದೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನದಲ್ಲಿ ಸೋಲ್ಬಹುದು, ಬೀಳ್ಬಹುದು, ಎಡಬಹುದು, ತೊಡರ್ಬೋದು. ಆದ್ರೆ ಭಗವಂತ ಅನುಕೂಲ ಮಾಡ್ಕೊಡ್ತಾನೆ ಅವ್ರಿಗೆ. ಪ್ರಯತ್ನ ಮಾಡ್ತಾವನಲ್ಲ ಅಂತ. ಪ್ರಯತ್ನನೇ ಮಾಡದೇ ಇದ್ರೆ ಅವನಿಗೆ ಭಗವಂತ ಬೀಳಕ್ ಅನುಕೂಲ ಮಾಡ್ಕೊಡ್ತಾನೆ. ಸುಮ್ನೆ ಹೋಗ್ತಾ ಇದೆ ಸ್ವಾಮಿ, ಅದ್ ಇಲ್ಲಿಂದ ಬಂತೋ ಗೊತ್ತಿಲ್ಲ, ಒಂದು ನಾಯಿ ಅಡ್ಡ ಬಂತು ಬಿದ್ಬಿಟ್ಟೆ ಅಲ್ವಾ, ಈ ತರ ಹೇಳಲ್ವ ಜನ. ಏನಾದ್ರು ಭಗವಂತ ಅನುಕೂಲ ಮಾಡ್ಕೊಡ್ತಾನೆ. ಬೀಳ್ಬೇಕಾ, ನಾನು ಅನುಕೂಲ ಮಾಡ್ಕೊಡ್ತೀನಿ. ಹೋಗ್ತಾ ಹೋಗ್ತಾನೆ ಟೈರ್ ಪಂಚರ್ ಆಗೋದು, ಹೋಗ್ತಾ ಹೋಗ್ತಾ ಏನೋ ಆಗೋದಾಗುತ್ತೆ. ಭಗವಂತ ನಾನು ಉದ್ಧಾರ ಆಗ್ಬೇಕು ಅಂತಿದ್ದೀನಿ, ಅದಕ್ಕೂ ಅನುಕೂಲ ಮಾಡ್ಕೊಡ್ತಾನೆ. ಯಾರೋ ಹಿಂಗೆ ಅಕಸ್ಮಾತ್ ಆಗಿ ಒಂದೊಬ್ರು ಬಂದರು, ಸರ್ ಹಿಂಗೊಂದು ಭಗವದ್ಗೀತೆ ಕೊಟ್ಟರು, ಭಕ್ತರು ಓದಿ ಅಂದ್ರು, ಉದ್ಧಾರ ಆಗ್ಬಿಟ್ಟೆ. ಇಷ್ಟೇ. ಉದ್ಧಾರ ಆಗ್ಬೇಕಾದ್ರೂ ಹಾಳಾಗೋಗ್ಬೇಕಾದ್ರೂ ಭಗವಂತ ಅನುಗ್ರಹ ಮಾಡ್ತಾನೆ. ಇಚ್ಛೆ ನಮ್ಮ ಮೇಲೆ ಇರ್ಬೇಕು ಅಷ್ಟೇ, ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. ಸೊ ಜೀವನದ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಕ್ಕೆ ಇರುವಂತಹ ಏಕೈಕ ಮಾರ್ಗ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ. ಯಾವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ದೃಢವಾಗ್ತೀವೋ ಬರ್ತಾ ಇರ್ತವೆ. ಬೋಟ್ ಇದ್ದಂಗೆ. ಈಗ ನಾವು ಜೀವನದಲ್ಲಿ ಸಮುದ್ರದಲ್ಲಿ ಬೋಟಿಂಗ್ ಮಾಡ್ತಾ ಇರ್ತೀವಿ, ಅಲೆಗಳು ಬರ್ತಾ ಇರುತ್ತೆ, ಮೀನುಗಳು ಮೊಸಳೆಲ್ಲ ಇರುತ್ತೆ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ ಸೇಫ್ ಆಗಿ ಅಷ್ಟೇನೆ. ಹಾಗೆ ಜೀವನದಲ್ಲಿ ಕಷ್ಟಗಳು ಅಡಚಣೆಗಳು ಬರ್ತಾ ಇರುತ್ತೆ, ನಾವು ಹೋಗ್ತಾ ಇರ್ಬೇಕು ಅಷ್ಟೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೊಸಳೆ ಬಂತ ಸುಮ್ಮನೆ ಆಗ್ಬಿಡುತ್ತೆ ಅದು, ತಿಮಿಂಗ್ಲ ಬಂತ ಸುಮ್ಮನೆ ಆಗ್ಬಿಡುತ್ತೆ, ವಿಷ ಸರ್ಪ ಬಂತ ಸುಮ್ಮನೆ ಆಗ್ಬಿಡುತ್ತೆ. ಬಿಡ್ಬೇಕು, ಹೋಗ್ತಾ ಇರ್ಬೇಕು, ಮುನ್ನುಗ್ ಹೋಗ್ತಾ ಇರ್ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಪ್ರತಿಯೊಬ್ಬರು ಪ್ರತಿ ಕ್ಷಣವೂ ನಮ್ಮ ದೇಹವನ್ನ ತ್ಯಜಿಸುತ್ತಿದ್ದೇವೆ. ಈ ದೇಹ ತ್ಯಾಗದ ಕೊನೆಯ ಹಂತವನ್ನ ಸಾವು ಎಂದು ಕರೆಯುತ್ತಾರೆ. ಯಾರು ನನ್ನ ಆವಿರ್ಭಾವ, ಅಂತರ್ಧಾನ ಮತ್ತು ಕಾರ್ಯಗಳ ದಿವ್ಯ ಸ್ವರೂಪವನ್ನ ಯಥಾರ್ಥವಾಗಿ ತಿಳಿದುಕೊಳ್ಳುವನೋ ಅವನು ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವನು ನನ್ನ ನಿತ್ಯ ನಿವಾಸಕ್ಕೆ ಬರ್ತಾನೆ. ಅಲ್ಲಿ ಮಾತ್ರ ನಮ್ಗೆ ಆನಂದ, ಇನ್ನೆಲ್ಲೂ ನಮ್ಗೆ ಆನಂದ ಅನ್ನೋದು ಇಲ್ಲ. ಓಕೆ, ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ನಾಳೆ ಮಾಯೆಯಿಂದ ಸ್ವರಕ್ಷಣೆ, ಪೇಜ್ ನಂಬರ್ 298. ಮಾಯೆಯಿಂದ ಸ್ವರಕ್ಷಣೆ ಹೇಗ್ ಮಾಡ್ಕೋಬಹುದು, ಇಲ್ಲಿಗೆ ನಿಲ್ಸೋಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಓಕೆ, ಸ್ಟಾಪ್ ಮಾಡೋಣ. ಓಕೆ.